ನನ್ನ ಹೆಸರು ಪ್ರವೀಣ್ ಅಂತ. ನಾನು ಈ ನಿರ್ದೇಶನ ನರ್ಸರೀಸ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮದಲ್ಲಿ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೊತೆ ಒಂದು 15ರಿಂದ 18 ಸೆಷನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ. ಈ 15ರಿಂದ 18 ಸೆಷನ್ ಒಂದೊಂದು ಒಂಥರ ಇಂಡಿಪೆಂಡೆಂಟ್ ಆಗಿ ನಾವು ಮಾಡ್ತೀವಿ. ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಹಿಂದಿನ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಅದ್ರ ಮೇಲೆ ತುಂಬಾ ಡಿಪೆಂಡೆನ್ಸಿ ಇರಲ್ಲ ನೆಕ್ಸ್ಟ್ ಸೆಷನ್ಗೆ ಅರ್ಥ ಆಗೋಕ್ಕೆ. ಸೊ ನಾವು ಪಠ್ಯಕ್ರಮದ ಆಧಾರಿತವಾಗಿ ನೀವು ಏನು ವಿಷಯಗಳು ತಿಳ್ಕೊಂತೀರೋ ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ಪರ್ಧೆಗಳಿಗೆ ಅಥವಾ ಮುಂದಿನ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗಲಿ ಅನ್ನೋ ರೀತಿಯಲ್ಲಿ ಕೆಲವು ವಿಷಯಗಳ ಪರಿಚಯವನ್ನು ನಾವು ಮಾಡ್ತೀವಿ. ಈ ಎಲ್ಲಾ ಕಾನ್ಸೆಪ್ಟ್ಸ್ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕಲ್ತಿದ್ದೀರೋ ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಷ್ಟೇನೆ ನಾವು ಚರ್ಚೆ ಮಾಡ್ತಾ ಇರೋದು. ಇವತ್ತು ನಾವು ಚರ್ಚೆ ಮಾಡುವಂತ ಒಂದು ವಿಷಯ ಹೀಟ್ ಅಂಡ್ ಟೆಂಪರೇಚರ್ ಅಂತ. ಸೊ ಇದೇ ಹೆಸರಲ್ಲಿ ಬಹುಶಃ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಇಲ್ಲದೆ ಇರ್ಬೋದು, ಬಟ್ ನಿಮಗೆ ನಾವು ಚರ್ಚೆ ಮಾಡ್ತಾ ಮಾಡ್ತಾ ನಿಮ್ಗೆ ಅನ್ಸುತ್ತೆ ಇದರ ಸಂಬಂಧಪಟ್ಟಂಗೆ ನಾವು ಕಲ್ತಿರ್ತೀವಿ ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಇದನ್ನ ಓದಿರ್ತೀವಿ. ನಾನು ಕೆಲವು ಪ್ರಶ್ನೆಗಳ ಮಧ್ಯದಲ್ಲಿ ಕೇಳ್ತಾ ಇರ್ತೀನಿ. ಆ ಶಾಲೆಯವರು ನೀವು ಅನ್ಮ್ಯೂಟ್ ಮಾಡಿಕೊಂಡು ಸಹ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಮೊದಲನೇದಾಗಿ ಹೀಟ್ ಅಂದ್ರೆ ಏನು, ವಾಟ್ ಈಸ್ ಹೀಟ್ ಅಂತ ನಾವು ಚರ್ಚೆ ಮಾಡೋದಾದ್ರೆ ಏನಂತ ಹೇಳ್ಬೋದು? ಹೀಟ್ ಅಂದ್ರೆ ಏನು? ಯಾವ್ದಾದ್ರು ಶಾಲೆಯಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಉಷ್ಣ ಅಂದ್ರೆ ಏನು? ಒಂದು ಹೀಟ್ ಅಂದ್ರೆ ನಾವು ಪ್ರತಿ ಸತಿ ಹೇಳ್ತಾ ಇರ್ತೀವಿ, ಹೀಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ಶಕ್ತಿ ಬೇರೆ ಬೇರೆ ರೂಪಗಳಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ಹೀಟ್ ಅನ್ನೋದು ಬೆಳಕು ಹೇಗೆ ಒಂದು ಶಕ್ತಿಯ ರೂಪವೋ, ಸೌಂಡ್ ಶಬ್ದ ಹೇಗೆ ಶಕ್ತಿಯ ರೂಪವೋ, ಅದೇ ರೀತಿಯಲ್ಲಿ ಉಷ್ಣನುವೆ ಒಂದು ಶಕ್ತಿಯ ಒಂದು ರೂಪ. ಅದಕ್ಕೆ ನಾವು ಸುಮಾರು ಸತಿ ಪದ ಹೇಳ್ಬೇಕಾದ್ರೆ ಹೀಟ್ ಎನರ್ಜಿ ಅಥವಾ ಉಷ್ಣ ಶಕ್ತಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಈ ಹೀಟ್ ಯಾವ ವಸ್ತುವಿಂದ ಯಾವ ವಸ್ತುವಿಗೆ ಹೋಗುತ್ತೆ ಅಥವಾ ಈ ಹೀಟನ್ನ ಹೇಗೆ ನಾವು ಅಳತೆ ಮಾಡ್ತೀವಿ ಅನ್ನೋದು ಇವತ್ತಿನ ವಿಷಯದ ಒಂದು ಪರಿಚಯ. ಹೀಟ್ ಬಗ್ಗೆನೂ ಮಾತಾಡ್ತೀವಿ, ಅದೇ ರೀತಿಯಲ್ಲಿ ಟೆಂಪರೇಚರ್ಗೂ ಸಹ ನಾವು ಚರ್ಚೆ ಮಾಡ್ತೀವಿ. ಟೆಂಪರೇಚರ್ ಅಂದ್ರೆ ಏನು ಅಂತ ನಾನು ಮುಂದಕ್ಕೆ ಬಂದಾಗ ಆ ವಿಷಯಕ್ಕೆ ಹತ್ರ ಬಂದಾಗ ನಾನು ಹೇಳ್ತೀನಿ. ಈ ಹೀಟ್ ಅನ್ನೋದು ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಅಂದಿದ ತಕ್ಷಣ, ಶಕ್ತಿಯ ರೂಪ ಅಂದಿದ ತಕ್ಷಣ, ನಾನು ಒಂದು ವಸ್ತುವನ್ನ ತಗೊಂಡು, ನನ್ನ ಹತ್ರ ಒಂದು ಲೋಟ ನೀರಿದೆ, ಈ ನೀರನ್ನ ತಗೊಂಡು ನಾನು ಇದನ್ನ ಬಿಸಿ ಮಾಡಿದ್ರೆ ಅದರ ತೂಕ ಏನಾದ್ರೂ ಬದಲಾವಣೆ ಆಗತ್ತಾ? ನೀರನ್ನು ಬಿಸಿ ಮಾಡಿದಾಗ ನೀರೇನಾದ್ರೂ ಜಾಸ್ತಿ ತೂಕ ಜಾಸ್ತಿ ಆಗೋದು ಅಥವಾ ಕಮ್ಮಿ ಆಗೋದು ಏನಾದ್ರು ಆಗುತ್ತಾ? ಆಗಲ್ಲ. ಒಂದು ನಾವು ಯಾವುದೇ ವಸ್ತುವನ್ನ ತಗೊಂಡು ಅದಕ್ಕೆ ಹೀಟ್ ಮಾಡಿದಾಗ, ಅದಕ್ಕೆ ಶಕ್ತಿಯನ್ನು ಕೊಟ್ಟಾಗ ಅಥವಾ ಅದರಿಂದ ಶಕ್ತಿಯನ್ನು ತಗೊಂಡಾಗ ದೇರ್ ಈಸ್ ನೋ ಚೇಂಜ್ ಇನ್ ಮಾಸ್. ಎನರ್ಜಿ ಅನ್ನೋದು ಮಾಸ್ಗೆ ಸಂಬಂಧ ಇದೆ ಅಂತ ನೀವು ಬೇರೆ ಇನ್ನೊಂದು ಚಾಪ್ಟರ್ ಅಲ್ಲಿ ಓದ್ತೀರಿ. ಅದು ಮಾಸ್ ಎನರ್ಜಿ ಈಕ್ವಲೆನ್ಸ್ ಅನ್ನೋದು ಅದೇ ಒಂಥರ ಬೇರೆ ಕಾನ್ಸೆಪ್ಟು. ಆದರೆ ಯಾವುದೇ ಒಂದು ವಸ್ತುವಿಗೆ ನೀವು ಶಕ್ತಿ ಸ್ವಲ್ಪ ಕೊಟ್ಟಿರೋದ್ರಿಂದ ಅಥವಾ ಶಕ್ತಿಯನ್ನು ಸ್ವಲ್ಪ ಪಡೆದಿರೋದ್ರಿಂದ ಅದರ ತೂಕದಲ್ಲಿ ಬದಲಾವಣೆ ಆಗಲ್ಲ. ಇದಕ್ಕೆ 2-3 ತರ ನೀವು ಉದಾಹರಣೆಗಳು ನೋಡ್ಬೋದು. ನೀವು ಮೊಬೈಲ್ನಲ್ಲಿ ಒಂದು ಬ್ಯಾಟ್ರಿನೋ ಅಥವಾ ನಿಮ್ಮ ಗಡಿಯಾರದಲ್ಲಿ, ಮನೆಯಲ್ಲಿ ಗಡಿಯಾರ ಇದ್ರೆ ಗಡಿಯಾರದಲ್ಲಿ ಒಂದು ಬ್ಯಾಟ್ರಿನ ತಗೊಂಡ್ರೆ ಆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದ್ದಾಗ ಮತ್ತೆ ಚಾರ್ಜ್ ಪೂರಿ ಖಾಲಿ ಆದಾಗ ಅದರ ತೂಕ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನೋಡಿದ್ರೆ ಆಗಿರಲ್ಲ. ಅಲ್ಲೂ ಅಷ್ಟೇ, ಚಾರ್ಜಿಂಗ್ ಖಾಲಿ ಆಗಿದೆ ಅಂದ್ರೆ ಏನು, ಅದರಲ್ಲಿ ಇರೋಂಥ ಶಕ್ತಿ ಏನಿದೆಯೋ,
ಶಕ್ತಿ ಎಲ್ಲ ಖಾಲಿಯಾಗಿದೆ, ಎನರ್ಜಿ ಏನು ಸ್ಟೋರ್ ಆಗಿತ್ತು ಅದೆಲ್ಲ ಖಾಲಿಯಾಗಿದೆ. ಸೊ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಅದರ ತೂಕದಲ್ಲಿ ಅಂದ್ರೆ ಮಾಸ್ ಅಲ್ಲಿ ಏನೂ ಸಹ ಬದಲಾವಣೆ ಇರಲ್ಲ. ಇದನ್ನು ನಾವು ತುಂಬಾ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ. ನೆಕ್ಸ್ಟ್, ಇದು ಶಕ್ತಿಯ ರೂಪ ಆಗಿರೋದ್ರಿಂದ ಇದನ್ನ ಅಳತೆ ಮಾಡ್ಬೇಕಾದ್ರೆ ಎಷ್ಟು ಶಕ್ತಿಯನ್ನು ಕೊಡ್ಬೇಕಾಗಿದೆ ಅಥವಾ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದೀವಿ ಅಂತ ನಾವೇನಾದ್ರೂ ಅಳತೆ ಮಾಡ್ತಾ ಇದ್ರೆ ನಾವು ಯೂಸ್ ಮಾಡ್ತಾ ಇರುವಂತ ಯೂನಿಟ್ಸ್ ಏನಿದೆಯೋ ಅದು ಯೂನಿಟ್ಸ್ ಇದೆಯಲ್ಲ, ಯೂನಿಟ್ಸ್ ಆರ್ ಸೇಮ್ ಆಸ್ ನೀವು ಚಲನ ಶಕ್ತಿ ಅಂದ್ರೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಏನೇ ಆದ್ರೂ ಅದು ಎಲ್ಲದೂ ಜೌಲ್ ಅಂತ ನಾವು ಒಂದು ಯೂನಿಟ್ ನ ಯೂಸ್ ಮಾಡ್ತೀವಿ. ಜೌಲ್ ಅನ್ನೋದು ಒಬ್ಬ ವಿಜ್ಞಾನಿಯ ಹೆಸರು ಅಂತ. ಹೆಸರು ಆಗಿದ್ದ ತಕ್ಷಣ ನಾವು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು. ಆದ್ರೆ ನಾನು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಮಾಲ್ ಲೆಟರ್ ಬರ್ತೀನಿ. ಈ ತರ ನೀವು ಒಂದು ನೆನ್ಪಿಟ್ಕೋಬೇಕಾಗಿರೋದು, ಕ್ಯಾಪಿಟಲ್ ಲೆಟರ್ ಅಲ್ಲಿ ಶುರು ಆಗಿದ್ರೆ ಜೌಲ್ ಅಂತ ಬರುತ್ತೆ. ಇದು ವಿಜ್ಞಾನಿಯ ಹೆಸರು, ವಿಜ್ಞಾನಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ಅದೇ ನಾನು ಸ್ಮಾಲ್ ಲೆಟರ್ ಅಲ್ಲಿ ಶುರು ಮಾಡಿ ಜೌಲ್ ಅಂತ ಬರ್ತಿದ್ರೆ ಇದು ಆ ವಿಜ್ಞಾನಿಯ ಹೆಸರು ಬಳಸ್ಕೊಂಡು ನಾವು ಯಾವ ಯೂನಿಟ್ ನ ಯೂನಿಟ್ ಇದೆಯೋ ಆ ಯೂನಿಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ನೀಟಾಗಿ ಬರುತ್ತೆ, ಶಕ್ತಿಯನ್ನು ಅಳತೆ ಮಾಡ್ಬೇಕಾದ್ರೆ ನಾವು ಜೌಲ್ ಅನ್ನೋ ಯೂನಿಟ್ ಬಳಸ್ತೀವಿ. ಇದಕ್ಕೆ ಸಿಂಬಲ್ ಮಾತ್ರ ಕ್ಯಾಪಿಟಲ್ ಜೆನೆ ಬಳಸ್ತೀವಿ, ಸ್ಮಾಲ್ ಜೆ. ಪೂರ್ತಿ ಬರಿಬೇಕಾದ್ರೆ ಸ್ಮಾಲ್ ಜೆ ಇಂದ ಶುರು ಮಾಡ್ತೀವಿ. ಸಿಂಬಲ್ ಮಾತ್ರ ಯೂಸ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಜೆ ಅನ್ನು ಯೂಸ್ ಮಾಡ್ತೀವಿ. ಈ ಜೌಲ್ ಅನ್ನೋ ಯೂನಿಟ್ ಏನಿದೆಯೋ ಇದನ್ನ ನಾವು SI ಯೂನಿಟ್ ಅಂತ ಕರಿತೀವಿ, ಅಂದ್ರೆ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ SI ಯೂನಿಟ್. ಅಂದ್ರೆ ಈ ಯೂನಿಟ್ಸ್ ಯಾಕೆ ಮಾಡ್ತೀವಿ ಅಂದ್ರೆ ನಾನು ಎಷ್ಟು ಶಕ್ತಿ ಕೊಟ್ಟಿದ್ದೀನಿ ಅಥವಾ ಎಷ್ಟು ಶಕ್ತಿ ಪಡೆದಿದ್ದೀನಿ ಅಂತ ನಾನು ಒಂದು ಅಂಕಿಅಂಶ ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ಯಾರೋ ನನಗೆ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಅರ್ಥ ಆಗೋಂಗಿಲ್ಲ. ನಾನು ಒಂದು ಡಜನ್ ಬಾಳೆಹಣ್ಣು ತಗೊಂಡಿದ್ದೆ ಅಂತ ನಾನು ಹೇಳಿದ್ರೆ ಈಗ ಆ ಒಂದು ಡಜನ್ ಅನ್ನೋ ಪದ ಏನಿದೆಯೋ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಯೂನಿಟ್ ಬಳಸ್ತೀವಿ. ಅದೇ ನಾನೇನಾದ್ರೂ ಒಂದು ಗೊನೆ ಬಾಳೆಹಣ್ಣು ತಗೊಂಡೆ ಅಂದ್ರೆ ಗೊನೆ ಅಂದ್ರೆ ಎಷ್ಟು ಅಂತ ನಿಮಗೆ ಒಂದು ಡೌಟ್ ಶುರು ಆಗುತ್ತೆ, ಎಷ್ಟು ಬಾಳೆಹಣ್ಣಿದೆ ಅದರಲ್ಲಿ ಅಂತ ಡೌಟ್ ಶುರು. ಸೊ ಈ ತರ ಗೊಂದಲ ಆಗದೇ ಇರ್ಲಿ ಅಂತ ನಾವು ಯೂನಿಟ್ಸ್ ಅನ್ನು ಬಳಸ್ತೀವಿ. ಅದರಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಯೂನಿಟ್ಸ್ ಮೊದಲು ಬಳಸ್ತಾ ಇದ್ರು. ಈಗ ಏನಾಗಿದೆ, ಈ ಎಲ್ಲಾ ದೇಶಗಳಲ್ಲಿ ಒಂದೇ ರೀತಿಯ ಯೂನಿಟ್ಸ್ ಬಳಸೋದು ಶುರು ಮಾಡಿದ್ದಾರೆ. ಅದಕ್ಕೆ SI ಯೂನಿಟ್ಸ್, ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ನಾವು ಹೇಳ್ತೀವಿ. ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಹೇಳ್ತೀವಿ. SI ಅಂದ್ರೆ ಇಂಟರ್ನ್ಯಾಷನಲ್, ಎಲ್ಲಾ ದೇಶಗಳಲ್ಲಿ ಒಂದೇ ರೀತಿ. ಇವಲ್ಲದೆ ಹಳೆ ಕಾಲದಲ್ಲಿ ERG ಇದೊಂದು ಯೂನಿಟ್ ಇತ್ತು, ಅರ್ಗರ್. ಇನ್ನೊಂದು ಯೂನಿಟ್ ಇದೆ ಕ್ಯಾಲರಿ, CALORIE, ಕ್ಯಾಲರಿ ಅಂತ ಒಂದು ಯೂನಿಟ್ ಇದೆ. ಇವತ್ತಿಗೂ ಕೆಲವು ಕಡೆ ಬಳಸ್ತಾ ಇರ್ತಾರೆ, ಆದ್ರೆ ಇದು ಒಂಥರ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಲ್ಲ. ನಾನು ಇಲ್ಲಿ ಬರೀ 2 ಉದಾಹರಣೆ ಕೊಡ್ತೀನಿ. ಈಗ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ವಿದ್ಯುತ್ ಶಕ್ತಿಯನ್ನು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಎಷ್ಟು ಯೂನಿಟ್ ಕರೆಂಟ್ ಬಳಕೆ ಮಾಡಿದ್ವಿ ಅಂತ ನಾವು ಲೆಕ್ಕ ಹಾಕ್ತೀವಿ. ಅಲ್ಲೂ ಶಕ್ತಿಯದ್ದೇ ಬಳಕೆ ಎಷ್ಟು ಮಾಡಿದ್ವಿ ಅಂತ ಲೆಕ್ಕ ಹಾಕ್ತಾ ಇದ್ವಿ. ಅಲ್ಲಿ ಬಳಸುವಂತ ಯೂನಿಟ್ ಕಿಲೋ ವಾಟ್ ಅವರ್, ಇದು ಶಕ್ತಿಯ ಯೂನಿಟ್. ಇದೇ ತರದ ಯೂನಿಟ್ ನ ನಾವು ಹೀಟ್ಗೆ ಸಹ ಬಳಸ್ಬೋದು. ಆದ್ರೆ ಇದು ನಾವು ಜಾಸ್ತಿ ಹೀಟ್ ಅಂತ ಬಂದಾಗ ಜಾಸ್ತಿ ಬಳಸಲ್ಲ. ಇವತ್ತಿಗೆ ಅತಿ ಹೆಚ್ಚು ಬಳಸುವಂತ ಯೂನಿಟ್ ಜೌಲ್ ನಂತರ ಕ್ಯಾಲರಿ. ಈ
ಜೌಲ್ ಅಂದ್ರೆ ಏನು ಅಥವಾ ಜೌಲ್ ಅಲ್ಲಿ ಇದ್ದಿದ್ದನ್ನ ಕ್ಯಾಲರಿಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. 1 ಕ್ಯಾಲರಿ ಅಂದ್ರೆ 4.18 ಜೌಲ್ ಅಥವಾ ಅಪ್ರಾಕ್ಸಿಮೇಟ್ಲಿ 4.2 ಜೌಲ್. ಸೊ ಇದು ನಿಮ್ಗೆ ಹೇಗೆ ಕಂಡುಹಿಡಿಬೇಕು, ಹೇಗೆ ಲೆಕ್ಕ ಹಾಕ್ಬೇಕು ಅಂತ ಬಂದ್ರೆ ಒಂದು ಸಿಂಪಲ್, ನಾನು ಒಂದು 5 ಕ್ಯಾಲರಿ ಎನರ್ಜಿ ತಗೊಂಡಿದ್ದೆ ಅಂದ್ರೆ ಇದು ಜೌಲಲ್ಲಿ ಆದ್ರೆ ಎಷ್ಟು ಅಂತ ನಾನು ಲೆಕ್ಕ ಹಾಕಿ ಅಂತ ಕೇಳಿದ್ದೀನಿ. ಹೇಗೆ ಲೆಕ್ಕ ಹಾಕ್ತೀರಾ ಅವಾಗ? 5 ಕ್ಯಾಲರಿ ಎಷ್ಟು ಜೌಲ್ ಎನರ್ಜಿ ಅನ್ನೋ ನಾವು ಸಮ ಅಂದ್ರೆ ಹೇಗೆ ಲೆಕ್ಕ ಹಾಕ್ತೀರಿ? 1 ಕ್ಯಾಲರಿ ಆದ್ರೆ 4.2 ಜೌಲ್ ಅಂತ ಹೇಳಿದ್ವಿ. 5 ಕ್ಯಾಲರಿಗಾದ್ರೆ ಎಷ್ಟಾಗುತ್ತೆ ಅವಾಗ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ? ಒಂದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, 1 ಕ್ಯಾಲರಿ ಅಂದ್ರೆ 4.2 ಜೌಲ್ ಅಂತ ಬಂದ್ರೆ ಇದು 2 ಕ್ಯಾಲರಿ ಅಂದ್ರೆ ಏನ್ ಮಾಡ್ಬೇಕು? 2 ಇಂಟು 4.2 ಜೌಲ್, ಕರೆಕ್ಟ್? ಅದೇ ನಾನೀಗ 5 ಕ್ಯಾಲರಿ ಅಂತ ಕೇಳಿದ್ರೆ 5 ಇಂಟು 4.2 ಜೌಲ್, 5 ಇಂಟು 4.2 ಎಷ್ಟಾಗತ್ತೆ ಇದು? 5 ಇಂಟು 4.2 ಎಷ್ಟಾಗತ್ತೆ? 21 ಅಲ್ವಾ? 21 ಜೌಲ್ ಆಗುತ್ತೆ. 21 ಜೌಲ್. ಸೊ ಅದೇ ನಾನು ಒಂದು 10 ಜೌಲ್ ಇದ್ದು ಇದು ಎಷ್ಟು ಕ್ಯಾಲರಿ ಅಂತ ಲೆಕ್ಕ ಹಾಕಿ ಅಂದ್ರೆ ಏನ್ ಮಾಡ್ತೀರಿ? ಹಾ, ಸೊ ಇದು ನೋಡಿ, ಕ್ಯಾಲರಿನ ಜೌಲ್ ಮಾಡ್ಬೇಕಾದ್ರೆ ನಾವು ಮಲ್ಟಿಪ್ಲೈ ಮಾಡಿದ್ವಿ, ಜೌಲ್ನ ಕ್ಯಾಲರಿಯಾಗಿ ಲೆಕ್ಕ ಹಾಕ್ಬೇಕಾದ್ರೆ ಡಿವೈಡ್ ಮಾಡ್ತೀವಿ ಉಲ್ಟಾ. ಸೊ 10 ಡಿವೈಡೆಡ್ ಬೈ 4.2 ಅಂತ ಲೆಕ್ಕ ಹಾಕ್ಬೇಕು. ಈ 4.2 ಅಂದ್ರೆ ಡೆಸಿಮಲ್ ಪಾಯಿಂಟ್ ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಸಾಕು, ಎಕ್ಸಾಕ್ಟ್ಲಿ ನಿಮ್ಗೆ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಸೊ ಒಂದು ಈಗ ನಾನು ಏನು ಹೇಳಿದ್ದೆ ಅಂತ ಒಂದು 2-3 ಪಾಯಿಂಟ್ಸ್ ಇಲ್ಲಿ ಬರ್ದಿರ್ತೀನಿ, ನಮ್ಮ ಮುಂದಕ್ಕೆ ಮತ್ತೆ ಮತ್ತೆ ಇದು ಬೇಕಾಗ್ತಾ ಇರುತ್ತೆ. 1 ಕ್ಯಾಲರಿ ಅಂದ್ರೆ 4.2 ಜೌಲ್. 1 ಜೌಲ್ ಅಂದ್ರೆ 1 ಡಿವೈಡೆಡ್ ಬೈ 4.2 ಕ್ಯಾಲರಿ. ಈ ಎರಡನ್ನು ನಮ್ಗೆ ಗೊತ್ತಿರ್ಬೇಕು, ಒಂದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಮಾಡೋದು ನಮ್ಗೆ ಗೊತ್ತಿರ್ಬೇಕು. ಓಕೆ, ಈ 1 ಕ್ಯಾಲರಿ ಅನ್ನೋದು ಎಲ್ಲಿಂದ ಬಂತು ಅಂತ ನಾವು ನೋಡ್ಬೇಕು. 1 ಕ್ಯಾಲರಿ ಅಂದ್ರೆ ಏನು ಅಂದ್ರೆ ಇದಕ್ಕೆ ತುಂಬಾ ಹಿಂದೆ ಒಂದು ಯೂನಿಟ್ ಬಳಸೋದು. 1 ಗ್ರಾಮಿನ ನೀರು ತಗೊಂಡು 1 ಗ್ರಾಮಿನ ನೀರನ್ನ ತಗೊಂಡು ಅದರ ಟೆಂಪರೇಚರ್ನ 1 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಮಾಡಕ್ಕೆ ಎಷ್ಟು ಶಕ್ತಿ ಬೇಕಾಗತ್ತೋ ಅದನ್ನ 1 ಕ್ಯಾಲರಿ ಅಂತ ಕರೀತಾರೆ. ಓಕೆ, ಸೊ ಇದನ್ನ ನಾವು ಏನಂತ ಬರಿಬೇಕು? ಎನರ್ಜಿ ರಿಕ್ವೈರ್ಡ್ ಟು heat 1 gram of water by 1 degree centigrade. ಇದನ್ನ 1 ಕ್ಯಾಲರಿ ಅಂತ ಕರೀತಾರೆ. ಸೊ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಪದಗಳಿದೆ, ನೋಡ್ಬೇಕು ಇಲ್ಲಿ. ಮೊದಲನೇದು, ಇದು ಕ್ಯಾಲರಿ ಅಂದ್ರೆ ಏನು? ಶಕ್ತಿ. ಅದು ನಮಗೆ ಗೊತ್ತಿದೆ. ಏನಕ್ಕೆ? ನೀರನ್ನು ಹೀಟ್ ಮಾಡಕ್ಕೆ. ಎಷ್ಟು ನೀರು? 1 ಗ್ರಾಮ್. ಎಷ್ಟು ಹೀಟ್ ಮಾಡಬೇಕು? 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು. ಈ 4 ಅಂಶಗಳು ಸ್ಪಷ್ಟವಾಗಿ ನಮ್ಗೆ ಗೊತ್ತಿದ್ರೆ 1 ಕ್ಯಾಲರಿ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ನಮ್ಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈ ಡೆಫಿನೇಷನ್ ಇಷ್ಟೇ. ಈಗ 1 ಡಿಗ್ರಿ 0ಯಿಂದ 1 ಆಗ್ಬೇಕಾ, 1ರಿಂದ 2 ಆಗ್ಬೇಕಾ, 99ರಿಂದ 100 ಆಗ್ಬೇಕಾ
ಅಂತ ಇದೊಂದು ಗೊಂದಲ ಇತ್ತು ಎಲ್ಲ ವಿಜ್ಞಾನಿಗಳಿಗೆ. ಹಾಗಾಗಿ ಈ ಡೆಫಿನೇಷನ್ ನ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಮುಂದಕ್ಕೆ ಹೇಳ್ಕೊಟ್ಟಿದ್ರು. ಅವ್ರೇನ್ ಹೇಳಿದ್ದಾರೆ, 1 calorie is the energy required to heat water. ಎಷ್ಟು ನೀರು? ಸೇಮ್ 1 gram to heat 1 gram of water from 14.5 degrees centigrade to 15.5 degrees centigrade. ಈಗ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಅದರದ್ದು ಟೆಂಪರೇಚರ್ ಜಾಸ್ತಿ ಮಾಡಬೇಕು? 1 ಡಿಗ್ರಿನೇ. ಇಲ್ಲಿ 1 ಡಿಗ್ರಿ ಅಂತ ಏನ್ ಕೊಟ್ಟಿದಾರೋ ಅದೇ 1 ಡಿಗ್ರಿ ಇಲ್ಲೇ ಕೊಟ್ಟಿದ್ದಾರೆ. ಆದ್ರೆ ನಾನು ಪ್ರಶ್ನೆ ಕೇಳಿದೆ ಅಲ್ಲ, 0ಯಿಂದ 1 ಆಗ್ಬೇಕಾ, 1ರಿಂದ 2 ಆಗ್ಬೇಕಾ, 9ರಿಂದ 10 ಆಗ್ಬೇಕಾ ಅಂತ ಗೊಂದಲ ಆಗೋದು ಬೇಡ. ಸ್ಪೆಸಿಫಿಕ್ಲಿ ಒಂದು ಜಾಗದಲ್ಲಿ ಇಷ್ಟರಿಂದ ಇಷ್ಟು ಅಂತ ಹೇಳಿದ್ವಿ. ಯಾಕಂದ್ರೆ ನೀರಿನ ಸಾಂದ್ರತೆಯನ್ನು ಬದಲಾವಣೆ ಆಗ್ತಾ ಇರುತ್ತೆ. ನೀರಿನ ಸಾಂದ್ರತೆ ಬದಲಾವಣೆ ಆಗ್ತಾ ಇದ್ರೆ ಅದಕ್ಕೆ ಯಾವ 1 ಗ್ರಾಮ್ ಅಂತ ತಗೊಂಡ್ರೆ 0 ಡಿಗ್ರಿ ಇದ್ದಾಗ ಎಷ್ಟು 1 ಗ್ರಾಮ್ ನೀರಲ್ಲಿ ಎಷ್ಟು ಪ್ರಮಾಣ ಇದೆ ಅಂತ ಬೇರೆ ಇರುತ್ತೆ. ಈ ತರ 14 ಡಿಗ್ರಿ ಬಂದಾಗ ಅದು ಬೇರೆ ಇರುತ್ತೆ, 100 ಡಿಗ್ರಿ ಬಂದಾಗ ಬೇರೆ ಇರುತ್ತೆ. ಸೊ ನಿಖರವಾಗಿ ಒಂದು ಟೆಂಪರೇಚರ್ ಹೇಳಕ್ಕೆ ಅಂತ ಮಾಡಿ. ಈಗ ಹೀಟ್ ಅಂದ್ರೆ ಏನು? ಒಂದು ರೀತಿಯ ಶಕ್ತಿ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಈ ಟೆಂಪರೇಚರ್ ಅಂದ್ರೆ ಏನು? ಹೀಟ್ಗೂ ಟೆಂಪರೇಚರ್ಗೂ ಏನ್ ವ್ಯತ್ಯಾಸ ಅನ್ನೋದು ಚರ್ಚೆ ಮಾಡೋಣ. ಯಾರಾದ್ರೂ ಹೇಳ್ತೀರಾ ಟೆಂಪರೇಚರ್ ಅಂದ್ರೆ ಏನು? ವಾಟ್ ಈಸ್ ಟೆಂಪರೇಚರ್? ಯಾರಾದ್ರೂ ಶಾಲೆಯವರು ಆನಂದ್ ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ ಹೇಳ್ತೀರಾ ಟೆಂಪರೇಚರ್ ಅಂದ್ರೆ ಏನು? ಓಕೆ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ಟೆಂಪರೇಚರ್ ಅಂದ್ರೆ ಇದಕ್ಕೆ ನಾವು ಕೊಡುವಂತ ಟೆಕ್ನಿಕಲ್ ಡೆಫಿನೇಷನ್ ಏನಂದ್ರೆ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಇದಕ್ಕೆ ಸಿಂಪಲ್ ಆಗಿ ನಾವು ಸಾಮಾನ್ಯವಾಗಿ ಮಾತಾಡುವಂತ ಭಾಷೆಯಲ್ಲಿ ಈ ಪದಗಳು ಬಳಸ್ತಾ ಇರ್ತೀವಿ. ಯಾವುದೋ ಒಂದು ಅಡಿಗೆ ಮನೆಯಲ್ಲಿ ಯಾವುದೋ ಒಂದು ವಸ್ತುವನ್ನು ಮುಟ್ಟಿರ್ತೀವಿ, ಇದು ತುಂಬಾ ಬಿಸಿಯಾಗಿದೆ ಅಂತ ಪದ ಬಳಸ್ತೀವಿ. ತುಂಬಾ ಬಿಸಿಯಾಗಿದೆ ಅಂದ್ರೆ ಯಾವುದಕ್ಕೂ ಹೋಲಿಸ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ, ಆಯ್ತಾ? ಫ್ರಿಡ್ಜ್ ಅಲ್ಲಿ ಇರೋದು ಯಾವುದೋ ಒಂದು ಮುಟ್ಟಿದೀವಿ, ಇದು ತುಂಬಾ ತಂಪಾಗಿದೆ, ಇವತ್ತು ಸೆಕೆ ಜಾಸ್ತಿ ಇದೆ, ಇವತ್ತು ತುಂಬಾ ಚಳಿ ಆಗ್ತಾ ಇದೆ ಅಂತ ನಾವು ಹೇಳ್ದಾಗೆಲ್ಲ ನಾನು ಒಂದು ಕಲ್ಪನೆ ಮಾಡಿ ಇಟ್ಕೊಂಡಿರ್ತೀನಿ, ಇವತ್ತು ಈ ರೀತಿಯಲ್ಲಿ ಇರಬೇಕು, ಇದಕ್ಕಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನಾವು ಹೇಳ್ತಾ ಇರ್ತೀವಿ ಅಲ್ವೇ? ಸೊ ಈ ತರ ಒಂದು ಸ್ಟ್ಯಾಂಡರ್ಡ್ಗೆ ಹೋಲಿಕೆ ಮಾಡಿ ಯಾವುದ್ರಲ್ಲಿ ಶಕ್ತಿ ಜಾಸ್ತಿ ಇದೆ ಅದಕ್ಕೆ ಹಾಟ್ನೆಸ್ ಅಂತ ಕರೀತೀವಿ. ಹೀಟ್ ಜಾಸ್ತಿ ಇದೆ ಹಾಟ್ನೆಸ್. ತಣ್ಣಗಿದೆ ಅಂತ ಹೇಳ್ತೀವಿ ಅಂದ್ರೆ ಕೋಲ್ಡ್ನೆಸ್, ಅದರಲ್ಲಿ ಶಕ್ತಿ ಕಮ್ಮಿ ಇದೆ ಅಂತ. ಸೊ ಈ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ನ ನಾವು ಟೆಂಪರೇಚರ್ ಅಂತ ಕರಿತೀವಿ. ಒಂದು ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದ್ರೆ ಒಂದು ಸಣ್ಣದ ಒಂದು ವಸ್ತು ಇದೆ ಅಂತ ಅನ್ಕೊ, ಒಂದು ಗುಂಡು ಪಿನ್ ಇದೆ ಅಂತ ಅನ್ಕೊ. ಇಲ್ಲೆಲ್ಲಾದ್ರೂ ಒಂದು ದೊಡ್ಡದು ಕಬ್ಬಿಣದೊಂದು ಬಾಕ್ಸ್ ಇಟ್ಟಿದೀವಿ ಅಂತ. ಓಕೆ, ಸೊ ಈ ಕಬ್ಬಿಣದ ಬಾಕ್ಸ್ಗೆ ಹೋಲಿಸಿದ್ರೆ ಗುಂಡು ಪಿನ್ನು ತುಂಬಾ ಚಿಕ್ಕದು. ಈಗ ಈ ಗುಂಡು ಪಿನ್ನ ನಾನು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ತೀನಿ, ಒಂದು 50 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬಿಸಿ ಮಾಡಿದ್ದೀನಿ ಅಂತ ಅನ್ಬೋದು. ಈ ಬಾಕ್ಸು ಒಂದು ರೂಮ್ ಅಲ್ಲಿ ಇಟ್ರೆ, ಸಾಮಾನ್ಯವಾಗಿ ಒಂದು ರೂಮ್ ಒಳಗೆ ನೆರಳಲ್ಲಿ ಇದ್ರೆ ಒಂದು 20-25 ಡಿಗ್ರಿನೋ ಇರುತ್ತೆ. 25 ಡಿಗ್ರಿ ಸೆಂಟಿಗ್ರೇಡ್ ಇದ್ರ ಟೆಂಪರೇಚರ್ ಇದೆ ಅಂತ ಅನ್ಕೊಳ್ಳೋಣ. ಈ ಗುಂಡು ಪಿನ್ನ ತಂದು ಈಗ ನಾನು ಈ ಬಾಕ್ಸ್ಗೆ ಮುಟ್ಸಿದ್ರೆ ಉಷ್ಣ ಶಕ್ತಿ ಅಂದ್ರೆ ಹೀಟ್ ಎನರ್ಜಿ
ಗುಂಡು ಪಿನ್ ಇಂದ ಬಾಕ್ಸ್ ಹೋಗುತ್ತೋ, ಬಾಕ್ಸ್ ಇಂದ ಗುಂಡು ಪಿನ್ ಹೋಗುತ್ತೋ? ಯಾರಾದ್ರೂ ಹೇಳ್ಬೋದಾ? ಗುಂಡು ಪಿನ್ನು 50 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇದೆ, ಬಾಕ್ಸು 25 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇದೆ. ಸೊ ಈಗ ಈ ಗುಂಡು ಪಿನ್ನ ತಂದು ಬಾಕ್ಸ್ಗೆ ಮುಟ್ಸಿದ್ರೆ ಹೀಟ್ ಶಕ್ತಿ, ಉಷ್ಣ ಶಕ್ತಿ ಗುಂಡು ಪಿನ್ನಿಂದ ಬಾಕ್ಸ್ ಹೋಗುತ್ತಾ, ಬಾಕ್ಸ್ ಇಂದ ಗುಂಡು ಪಿನ್ ಹೋಗುತ್ತಾ? ಬಾಕ್ಸ್ ಇಂದ ಗುಂಡು ಪಿನ್ ಹೋಗುತ್ತಂತನಾ? ಓಕೆ, ಒಂದು ಸತಿ ನಾನೀಗ ಎಲ್ಲ ಕೆಲವ್ರದ್ದು ವಿಡಿಯೋ ಆನ್ ಆಗಿದೆ, ನಾನು ಅವ್ರನ್ನ ಕೇಳ್ತೀನಿ. ಈಗ ನೀವು ಕೈ ಎತ್ತಿ, ಎಷ್ಟು ಜನ ಹೇಳ್ತೀರಿ ಗುಂಡು ಪಿನ್ ಇಂದ ಬಾಕ್ಸ್ಗೆ ಹೋಗುತ್ತೆ ಅಂತ? ಎಷ್ಟು ಜನ ಹೇಳ್ತೀರಿ? ಕೈ ಎತ್ತಿ. ಕೆಲವರು ಎತ್ತಿದ್ದಾರೆ. ಓಕೆ, ಬಾಕ್ಸ್ ಇಂದ ಗುಂಡು ಪಿನ್ಗೆ ಹೋಗುತ್ತೆ ಅಂತ ಹೇಳೋರು ಕೈ ಎತ್ತಿ. ಇದರಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಒಂದು ವಿಶೇಷತೆ ಏನಂದ್ರೆ, ಯಾವ ವಸ್ತು ದೊಡ್ಡದಿರ್ಲಿ ಚಿಕ್ಕದಿರ್ಲಿ, ಯಾವ ವಸ್ತು ಹೆಚ್ಚಿನ ಟೆಂಪರೇಚರ್ ಇರುತ್ತೋ ಅದರಿಂದ ಶಕ್ತಿಯು ಕಡಿಮೆ ಟೆಂಪರೇಚರ್ ಇರೋ ಕಡೆ ಹರಿಯುತ್ತೆ ಅಥವಾ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ಟೆಂಪರೇಚರ್ ಅನ್ನೋದು ಹೀಟ್ ಎನರ್ಜಿ, ಉಷ್ಣ ಶಕ್ತಿ ಹೋಗೋಕೆ ಒಂದು ದಿಕ್ಸೂಚಿ ತರ. ಹೀಟ್ ಎನರ್ಜಿ ಯಾವ ಕಡೆಯಿಂದ ಯಾವ ಕಡೆ ಹರಿಯತ್ತೆ ಅಂದ್ರೆ, ಯಾವಾಗ್ಲೂ ನೀವು ಸಿಂಪಲ್ ಒಂದು ಉತ್ತರ, ಅದು ಎಷ್ಟು ಚಿಕ್ಕದ ದೊಡ್ಡದ ಏನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಯಾವಾಗ್ಲೂ ಉಷ್ಣ ಶಕ್ತಿ ಹೈಯರ್ ಟೆಂಪರೇಚರ್, ಎಲ್ಲಿ ಟೆಂಪರೇಚರ್ ಜಾಸ್ತಿ ಇದೆಯೋ ಅಲ್ಲಿಂದ ಕಡಿಮೆ ಟೆಂಪರೇಚರ್ ಇರೋ ಕಡೆಗೆ ಹರಡುತ್ತೆ. ಎಲ್ಲಿವರೆಗೆ ಹೋಗುತ್ತೆ? ಎರಡು ಟೆಂಪರೇಚರ್ ಸಮ ಆಗುವವರೆಗೆ ಹೋಗುತ್ತೆ. ಎರಡೂರ್ದು ಟೆಂಪರೇಚರ್ ಸಮ ಇದ್ರೆ ಉಷ್ಣ ಶಕ್ತಿ ಒಂದರಿಂದ ಇನ್ನೊಂದಕ್ಕೆ ಹೋಗೋದೇ ಇಲ್ಲ. ಅದು ಚಿಕ್ಕ ವಸ್ತು ಇದೆಯಾ ದೊಡ್ಡ ವಸ್ತು ಇದೆಯಾ ಅಂತ ಲೆಕ್ಕ ಬರೋದೇ ಇಲ್ಲ. ಸೊ ನೀವು ಟೆಂಪರೇಚರ್ ಅಂತ ಹೇಳ್ಬೇಕಾದ್ರೆ ವಿಲ್ ಎಕ್ಸ್ಪ್ಲೇನ್ ಅಥವಾ ವಿಲ್ ಹೆಲ್ಪ್ ಅಸ್ ಐಡೆಂಟಿಫೈ the direction of flow of heat, ಉಷ್ಣ ಶಕ್ತಿ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಕ್ಕೆ ನಿಮಗೆ ಟೆಂಪರೇಚರ್ ಹೇಳ್ಕೊಡುತ್ತೆ ಅಂತ ಹೇಳ್ಬೋದು. ಈಗ ಹೇಳಿ, ಇಲ್ಲಿ ನಾನು ನನ್ನ ಕೈ ತಂದಿದ್ದೀನಿ ಅಂತ ಅನ್ಕೊಂಡು, ನನ್ನ ದೇಹದ ಟೆಂಪರೇಚರ್ ಏನು? ನನ್ನ ದೇಹದ, ಮನುಷ್ಯನ ದೇಹದ ಟೆಂಪರೇಚರ್ ಏನು? 37 ಡಿಗ್ರಿ ಸೆಂಟಿಗ್ರೇಡ್ ಅಲ್ವಾ? ನಾನು ತಗೊಂಡು ಹೋಗಿ ನಾನು ಆ ಕಬ್ಬಿಣದ ಬಾಕ್ಸ್ ಮುಟ್ಟಿದ್ರೆ ಈಗ ಉಷ್ಣ ಶಕ್ತಿ ಬಾಕ್ಸ್ ಇಂದ ನನಗೆ ಬರುತ್ತೋ ನನ್ನಿಂದ ಬಾಕ್ಸ್ ಹೋಗುತ್ತೋ? ಮತ್ತೆ ಕೇಳೋಣ, ಬಾಕ್ಸ್ ಇಂದ ಕೈಗೆ, ನನ್ನ ಕೈಗೆ ಬರುತ್ತೆ ಅಂತ ಹೇಳೋರು ಎಷ್ಟು ಜನ ಕೈ ಎತ್ತಿ? ಓಕೆ, ನನ್ನ ಕೈಯಿಂದ, ನನ್ನ ದೇಹದಿಂದ ಬಾಕ್ಸ್ ಹೋಗುತ್ತೆ ಅಂತ ಹೇಳೋರು ಎಷ್ಟು ಜನ ಕೈ ಎತ್ತಿ? ಹಾ, ಚಾಮರಾಜನಗರದಲ್ಲಿ ಸುಮಾರು ಜನ ಕೈ ಎತ್ತಿದ್ದಾರೆ. ಇದು ಸರಿ ಇದೆ. ನಾನು ಹೇಳ್ದೆ ಮೊದಲೇ, ಎಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೋ ಅಲ್ಲಿಂದ ಕಡಿಮೆ ಟೆಂಪರೇಚರ್ ಇರೋ ಕಡೆ ಹೋಗುತ್ತೆ. ಈಗ ಬಾಕ್ಸ್ ಇದೆ, ನನ್ನ ಕೈ ಇದೆ, ಇದರಲ್ಲಿ ಯಾವುದಕ್ಕೆ ಟೆಂಪರೇಚರ್ ಜಾಸ್ತಿ ಇದೆ? ನನ್ನ ಕೈಗೆ, ನನ್ನ ದೇಹದಕ್ಕೆ ಜಾಸ್ತಿ ಇದೆ. ಸೊ ಉಷ್ಣ ಶಕ್ತಿ ಯಾವಾಗಲೂ ಈ ಕಡೆ ಹೋಗುತ್ತೆ. ಓಕೆ, ಇನ್ನೊಂದು ಉದಾಹರಣೆ ನೋಡೋಣ. ಈಗ ಒಂದು ದೀಪ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಈ ದೀಪದ ಉರಿತಾ ಇದ್ದಾಗ ಒಂದು 300ರಿಂದ 400 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಬರುತ್ತೆ ಅನ್ಕೊಳ್ಳೋಣ. ಆಕ್ಚುಲಿ ಆ ದೀಪದ ಫ್ಲೇಮ್ ಮೇಲೆ ಹೋದ್ರೆ ತುಂಬಾ ಜಾಸ್ತಿ ಟೆಂಪರೇಚರ್ ಇರುತ್ತೆ, ಬಟ್ ಇಲ್ಲಿ ಇಷ್ಟಿದೆ ಅಂತ ಅನ್ಕೊಳ್ಳೋಣ. ಈಗ ಒಂದು ಗಂಧದ ಕಡ್ಡಿ ತಂದಿದ್ದೆ ನಾನು. ಗಂಧದ ಕಡ್ಡಿ ನಾನು
ಇದು ಪ್ಯಾಕೆಟ್ ಇಂದ ತೆಗೆದಿದ್ದೀನಿ, ಇದಕ್ಕೊಂದು 20 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದೆ ಅಂತ ಅಂದ. ಇದನ್ನ ತಂದು ಈ ದೀಪದಕ್ಕೆ ಮುಟ್ಟಿಸಿದ್ರೆ ಉಷ್ಣ ಶಕ್ತಿ ಯಾವ ಕಡೆ ಹರಿಯತ್ತೆ? ದೀಪದಿಂದ ಗಂಧದ ಕಡ್ಡಿಗೆ ಹೋಗುತ್ತೋ, ಗಂಧದ ಕಡ್ಡಿಯಿಂದ ದೀಪದಕ್ಕೆ ಹೋಗುತ್ತೋ? ದೀಪದಿಂದ ಗಂಧದ ಕಡ್ಡಿ ಕಡೆ ಹೋಗುತ್ತೆ. ಕರೆಕ್ಟಾ? ಹಾಗಾದ್ರೆ ಸುಡೋದು ಯಾವುದು? ಗಂಧದ ಕಡ್ಡಿ ಸುಟ್ಟೋಗುತ್ತೆ. ಕರೆಕ್ಟಾ? ಅದರಿಂದಾನೇ ಅದು ಬೆಂಕಿ ಹತ್ಕೊಳ್ಳುತ್ತೆ, ಅದರಿಂದಾನೇ ಹೊಗೆ ಬರುತ್ತೆ. ಕರೆಕ್ಟಾ? ಈಗ ದೀಪದ ಹತ್ರ ನಾನು ಕೈ ತಗೊಂಡೋಗಿದ್ದೆ ಅನ್ಕೊಳ್ಳಿ. ನಿಮ್ ದೇಹದ್ದು 37 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಮುಟ್ಟಿದ ತಕ್ಷಣ ಸುಡುತ್ತಲ್ವ ನಿಮ್ಗೆ? 1 ನಿಮಿಷ ಹಂಗೆ ಇಟ್ಕೊಂಡ್ರೆ ಅಥವಾ ತುಂಬಾ ಬಿಸಿ ಇರುವಂತ ಒಂದು ವಸ್ತುವನ್ನ ಮುಟ್ಟಿದ್ರೆ ನಿಮ್ ಕೈ ಸುಟ್ಟೋಗುತ್ತೆ. ಯಾಕೆ? ವಸ್ತುವಿಂದ ನಿಮ್ಮ ದೇಹಕ್ಕೆ, ನಿಮ್ಮ ಕೈಗೆ ಬರುತ್ತೆ. ಅಲ್ಲಿ ಎಲ್ಲಿ ಬರುತ್ತೋ ಅಲ್ಲಿ ನಿಮ್ಮ ಸ್ಕಿನ್ ಸುಟ್ಟೋಗುತ್ತೆ. ಓಕೆ, ಇದೇ ಒಂದು ಐಸ್ ಕ್ಯೂಬ್ ಇದೆ ಅನ್ಕೊಳ್ಳೋದು. ಐಸ್ ಇದೆ ಅಂದ್ರೆ ಯೂಶಲಿ 0ಗಿಂತ ಕಡಿಮೆ ಟೆಂಪರೇಚರ್ ಇರುತ್ತೆ. ಒಂದು -2 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಅನ್ಕೊಳ್ಳೋದು. ಈಗ ನಿಮ್ ಕೈ ತಗೊಂಡೋಗಿ ಇದನ್ನ ಮುಟ್ಟಿದ್ರಿ, ನಿಮ್ಮ ದೇಹದ್ದು 37 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದೆ. ಈಗ ಮುಟ್ಟಿದ್ರೆ ಉಷ್ಣ ಶಕ್ತಿ ಯಾವ ದಿಕ್ಕಲ್ಲಿ ಹೋಗುತ್ತೆ? ಕೈಯಿಂದ ಐಸ್ ಕ್ಯೂಬ್ ಹೋಗುತ್ತೆ. ಕರೆಕ್ಟಾ? ಸೊ ಐಸ್ ಕ್ಯೂಬ್ ಮುಟ್ಟಿದ್ರೆ ಏನಾದ್ರೆ ನಿಮ್ ಕೈ ಸುಡುತ್ತಾ? ಸುಡಲ್ಲ. ಆದ್ರೆ ನೀವು ಮುಟ್ಟಿರೋದ್ರಿಂದ ಐಸ್ ಕ್ಯೂಬ್ ಕರ್ಗೋಗುತ್ತೆ ತಾನೆ? ಅಲ್ವಾ? ನೀವೇ ಒಂದು ಐಸ್ ಕ್ಯೂಬ್ ನ ಈ ತರ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಅದು ಪೂರ್ತಿ ಕರ್ಗೋಗುತ್ತೆ. ಯಾಕೆ ಕರಗ್ತಾ ಇದೆ? ನಿಮ್ಮ ದೇಹದಿಂದ ಉಷ್ಣ ಶಕ್ತಿ ಐಸ್ಗೆ ಹೋಗ್ತಾ ಇದೆ. ಐಸ್ಗೆ ಹೋದಾಗ ಐಸಿನ ಟೆಂಪರೇಚರ್ ಮೇಲೆ ಹೋಗುತ್ತೆ. ಓಕೆ, ಸೊ ಯಾವಾಗ್ಲೂ ಹೀಟ್ ಎನರ್ಜಿ ಅಥವಾ ಉಷ್ಣ ಶಕ್ತಿ, ಹೀಟ್ ಎನರ್ಜಿ ಯಾವಾಗ್ಲೂ ಹಾಟರ್ ಆಬ್ಜೆಕ್ಟ್, ಯಾವುದಕ್ಕೆ ಟೆಂಪರೇಚರ್ ಜಾಸ್ತಿ ಇದೆಯೋ ಅದರಿಂದ ಕೋಲ್ಡರ್ ಆಬ್ಜೆಕ್ಟ್ ಕಡೆ ಹೋಗುತ್ತೆ. ಯಾವುದಕ್ಕೆ ಟೆಂಪರೇಚರ್ ಕಮ್ಮಿ ಇದೆಯೋ ಅದ್ರ ಕಡೆ ಹೋಗುತ್ತೆ. ಎಲ್ಲಿವರೆಗೆ ಹೋಗುತ್ತೆ ಆತರ? until the temperature becomes equal. Until the temperature becomes equal. Okay, ಇದನ್ನ ಒಂದೊಂದ್ ಸತಿ ಏನ್ ಮಾಡ್ತಾರೆ, ಟೆಂಪರೇಚರ್ ಡಿಫರೆನ್ಸ್ ಅಂತ ಲೆಕ್ಕ ಹಾಕ್ತಾರೆ. ಅಂದ್ರೆ ಒಂದು ವಸ್ತುವಿಗೂ ಟೆಂಪರೇಚರ್ಗೂ ಎರಡನೇ ವಸ್ತುವಿನ ಟೆಂಪರೇಚರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಲೆಕ್ಕ ಹಾಕ್ತೀನಿ. ಸೊ ಅದನ್ನ ನಾನು ಡೆಲ್ಟಾ ಟಿ ಅಂತ ಹಾಕ್ತೀನಿ. ಈ ಡೆಲ್ಟಾ ಅಂತ ಸಿಂಬಲ್, ಇದನ್ನ ಡೆಲ್ಟಾ ಅಂತ ಕರಿತೀವಿ. ಓಕೆ, ಡೆಲ್ಟಾ ಅನ್ನೋ ಸಿಂಬಲ್ ನಾವು ಜನರಲಿ ಬಳಸಿದ್ರೆ ಡಿಫರೆನ್ಸ್ ಲೆಕ್ಕ ಹಾಕ್ತಾ ಇದೀವಿ ಅಂತ. ಡಿಫರೆನ್ಸ್ ಅಂದ್ರೆ ಏನು? ಒಂದು ವಸ್ತುವಿನ ಇನ್ನೊಂದು ವಸ್ತುವಿನ ಒಂದು ವ್ಯಾಲ್ಯೂ ಇಂದ, ಒಂದು ನಂಬರ್ ಇಂದ ಇನ್ನೊಂದು ನಂಬರ್ ಕಳೆದರೆ ಉಳ್ಕೊಳ್ಳೋದು ಏನಿದೆ ಅದು ಡಿಫರೆನ್ಸ್. ಸರಿನಾ? ಈಗ 2 ವಸ್ತು ತಗೊಂಡಿದ್ದೆ, ಆ 2 ವಸ್ತುವಿನ ಟೆಂಪರೇಚರ್ ಡಿಫರೆನ್ಸ್ 0 ಇಲ್ಲ ಅಂದ್ರೆ ಏನರ್ಥ? ಎರಡು ವಸ್ತು ತಗೊಂಡು ಆ 2 ವಸ್ತುವಿನ ಟೆಂಪರೇಚರ್ ಡಿಫರೆನ್ಸ್ ಇಲ್ಲ ಅಂದ್ರೆ ಅರ್ಥ ಏನು? 0 ಇಲ್ಲ ಅಂದ್ರೆ ಡೆಲ್ಟಾ ಟಿ 0 ಅಲ್ಲ ಅಂದ್ರೆ ಒಂದು ನಂಬರ್ ಇಂದ ಇನ್ನೊಂದು ನಂಬರ್ ಕಳೆದಾಗ ನನಗೆ 0 ಬಂದಿಲ್ಲ ಅಂದ್ರೆ ಅರ್ಥ ಏನು? ಆ 2 ನಂಬರ್ಸ್ ಬಗ್ಗೆ ನಾನು ಏನ್ ಹೇಳ್ಬೋದು? ಒಂದರಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ, ಒಂದರಲ್ಲಿ ಟೆಂಪರೇಚರ್ ಕಮ್ಮಿ ಇದೆ. ಕರೆಕ್ಟ್ ಅಲ್ವಾ? ಹಾಗಾಗಿ
ಎಲ್ಲೆಲ್ಲಿ ಡೆಲ್ಟಾ ಟಿ ಇಸ್ ನಾಟ್ ಈಕ್ವಲ್ ಟು 0, ಎಲ್ಲಿ ಟೆಂಪರೇಚರ್ ಡಿಫರೆನ್ಸ್ 0 ಇಲ್ಲವೋ ಅಲ್ಲಿ ಹೀಟ್ ಫ್ಲೋ ಇರುತ್ತೆ. ಅಂದ್ರೆ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಉಷ್ಣ ಶಕ್ತಿ ಹೋಗುತ್ತೆ, ಹೀಟ್ ಫ್ಲೋ ಅಂತ ಕರಿತೀವಿ. ಓಕೆ, ಎಲ್ಲಿ ಟೆಂಪರೇಚರ್ ಡಿಫರೆನ್ಸ್ 0 ಇರುತ್ತೋ, ಎಲ್ಲಿ ಒಂದು ವಸ್ತುವಿಂದ ಟೆಂಪರೇಚರ್ ಇನ್ನೊಂದು ವಸ್ತು ಕಳೆದಾಗ 0 ಬರುತ್ತೋ ಅಲ್ಲಿ ಹೀಟ್ ಫ್ಲೋ ಇರುತ್ತಾ? ಹೀಟ್ ಫ್ಲೋ ಇರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎರಡು ಟೆಂಪರೇಚರ್ ಸಮ ಆಗೋಗಿದೆ. ಇದು ಕೆಲವು ತುಂಬಾ ಸುಲಭವಾದ, ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತೀವಿ ಇವು ಎಲ್ಲ ಅಂಶಗಳು, ಆದ್ರೆ ಅಷ್ಟು ಗಮನ ಕೊಟ್ಟಿರೋದು. ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಈ ಟೆಂಪರೇಚರ್ ಮತ್ತೆ ಹೀಟ್ ಅನ್ನು ನಾನೀಗ ಪರಿಚಯ ಮಾಡಿ. ಈಗ ಹೀಟ್ಗೆ ಯೂನಿಟ್ಸ್ ಅಂತ ನಾನು ಕ್ಯಾಲರಿ ಒಂದು ಮತ್ತೆ ಜೌಲ್ ಒಂದು ಎರಡು ಹೇಳಿದೆ. ಅದೇ ರೀತಿಯಲ್ಲಿ ನೀವು ಇನ್ನೊಂದು ಇಲ್ಲಿ ನಾವು ಕ್ಯಾಲರಿ ಅಂದ್ರೆ ಏನು, ಜೌಲ್ ಅಂದ್ರೆ ಏನು ಅಂತ ನಾವು ಇಲ್ಲಿ ನೋಡಿದ್ವಿ. ಅದೇ ರೀತಿಯಲ್ಲಿ ನಾವೀಗ ಟೆಂಪರೇಚರ್ದು ಸಹ ಯೂನಿಟ್ಸ್ ನ ನೋಡೋಣ. ಸೊ ಟೆಂಪರೇಚರ್ ಅಂತ ಬಂದಾಗ ನಾವು ಯೂನಿಟ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು ಸೆಲ್ಸಿಯಸ್. ಇದಕ್ಕೆ ಹಿಂದೆ ಸೆಂಟಿಗ್ರೇಡ್ ಅಂತ ಹೆಸರಿತ್ತು. ಸೆಂಟಿಗ್ರೇಡ್ ಅಂತ ಹೆಸರಿತ್ತು, ಅದನ್ನ ಈಗ ನಾವು ಸೆಲ್ಸಿಯಸ್ ಅಂತ ಕರಿತೀವಿ. ನಿಮ್ಗೆ ಸೆಂಟಿಗ್ರೇಡ್ ಅಂತ ನೆನ್ಪಿಟ್ಕೋಬೇಕಾದ್ರೆ ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಸೆಂಟ್ ಪರ್ಸೆಂಟ್ ಅಂತ ಹೇಳ್ತೀವಿ. ಸೆಂಟ್ ಅಂದ್ರೆ 100 ಅಂತ. ಸೆಂಟಿಗ್ರೇಡ್ ಅಂದ್ರೆ 100 ಡಿವಿಷನ್, 100 ಮಾರ್ಕಿಂಗ್ಸ್ ಇರುವಂತ ಟೆಂಪರೇಚರ್ ಸ್ಕೇಲ್. ಈ ಸೆಂಟಿಗ್ರೇಡ್ ಅನ್ನೋದು ಅಥವಾ ಸೆಲ್ಸಿಯಸ್ ಅನ್ನೋದು ಹೇಗೆ ಅಂದ್ರೆ, ಈ ತರ ಒಂದು ಥರ್ಮೋಮೀಟರ್ ಇದ್ರೆ ಇದು 0 ಇರುತ್ತೆ, ಇದು 100 ಇರುತ್ತೆ. ಈ ಟೆಂಪರೇಚರು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ ಏನು? ಅಂದ್ರೆ ಏನು ಇಂಗ್ಲಿಷ್? ಫ್ರೀಸ್ ಅಂದ್ರೆ ನಿಂತೋಗೋದು ಅಂತ ಅರ್ಥ. ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ನೀರು ಹರಿಯುವಂಥದ್ದು ನಿಂತೋಗುವ ಟೆಂಪರೇಚರ್, ಅದು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಆಯ್ತಾ? ಈ 100 ಡಿಗ್ರಿ ಇರೋದನ್ನ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಬಾಯ್ಲಿಂಗ್ ಅಂದ್ರೆ ಕನ್ನಡ ಪದ ಏನು ಬಾಯ್ಲಿಂಗ್ಗೆ? ಕುದಿಯುವಂಥದ್ದು. ನೀರು ಕುದೀತಾ ಇದೆ ಅಂತ ನಾವು ಹೇಳ್ತೀವಲ್ವಾ, ಕುದೀತಾ ಇದೆ ಅಂದ್ರೆ ಬಾಯ್ಲಿಂಗ್ ಅಂತ. ಸೊ ಈ ಎರಡಕ್ಕೂ ಮಧ್ಯದಲ್ಲಿ ನೀರನ್ನು ನೋಡ್ತೀವಿ, ವಾಟರ್ ಇರುತ್ತೆ. ಫ್ರೀಸಿಂಗ್ ಪಾಯಿಂಟ್ ಕೆಳಗಡೆ ಹೋದ್ರೆ ನೀರ್ ಏನಾಗೋಗುತ್ತೆ? ಐಸ್ ಆಗೋಗುತ್ತೆ. ಕರೆಕ್ಟಾ? ಸಾಲಿಡ್ ಆಗ್ಬಿಡುತ್ತೆ. ನೀರು ವಾಟರ್ ಅಂದ್ರೆ ಜನರಲಿ ಲಿಕ್ವಿಡ್ ಅಂತ ನಾವು ತಿಳ್ಕೊಂತೀವಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಐಸ್ ಆಗುತ್ತೆ. ಕುದೀತಾ ಇರೋ ನೀರ್ ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ಆ ಗ್ಯಾಸ್ಗೆ ಏನೋ ಹೆಸರಿದೆ, ವಾಟರ್ ವೇಪರ್ ಅಂತ ಕರಿತೀವಿ, ಅಥವಾ ಸ್ಟೀಮ್. ಆಯ್ತಾ? ನಿಮ್ ಕುಕ್ಕರ್ ಅಲ್ಲಿ ವಿಸಿಲ್ ಹೊಡೆದಾಗ ಬರುತ್ತೆ ನೋಡಿ, ಅದು ಸ್ಟೀಮ್ ಅಲ್ವಾ? ಸೊ ವಾಟರ್ ಐಸ್ ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ? ಫ್ರೀಸಿಂಗ್ ಆಗ್ತಾ ಇದೆ. ಓಕೆ, ಬಟ್ ಐಸ್ ವಾಟರ್ ಆಗ್ತಾ ಇದೆ ಅಂದ್ರೆ ಏನಂತ ಕರಿತೀವಿ ಅದಕ್ಕೆ? ಹೇಳ್ಬೋದಾ? ಐಸ್ ವಾಟರ್ ಆಗ್ತಾ ಇದೆ ಅಂದ್ರೆ ಮೆಲ್ಟಿಂಗ್ ಅಂತ ಕರಿತೀವಿ.
ಓಕೆ, ಇದನ್ನ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅಂತಾನೂ ಕರಿಬಹುದು. ಒಂದೇ ಟೆಂಪರೇಚರ್, ನೀರಾದ್ರೆ ಐಸ್ ಆಗುತ್ತೆ, ಫ್ರೀಸ್ ಆಗುತ್ತೆ. ಐಸು ನೀರಾಗಿ ಕರಗುತ್ತೆ, ಅದನ್ನ ಮೆಲ್ಟಿಂಗ್ ಅಂತ ಕರೀತಾರೆ ಅಲ್ವಾ. ಸೊ ಸಿಮಿಲರ್ಲಿ ನೋಡಿ, ನೀರು ಸ್ಟೀಮ್ ಆಗಿ ಕುದಿಯತ್ತೆ. ಸ್ಟೀಮು ಐಸ್ ಆಗ್ಬೇಕಂದ್ರೆ ಏನಾಗುತ್ತೆ? ಒಂದು ಇದನ್ನ ಕಂಡೆನ್ಸೇಷನ್ ಅಂತ ಕರೀತೀವಿ. ಕಂಡೆನ್ಸೇಷನ್ ಅಂತ ಕರೀತೀವಿ. ಓಕೆ, ಆ ಕಂಡೆನ್ಸೇಷನ್ ಅನ್ನೋ ಪದ ನಾವು ಹೆಚ್ಚು ಎಲ್ಲೂ ಜಾಸ್ತಿ ಸ್ಟೀಮ್ ಐಸ್ ಆಗೋದ್ರ ಕಡೆಗೆ ನಾವು ಜಾಸ್ತಿ ಹೆಚ್ಚು ಬಳಸಲ್ಲ, ಹಾಗಾಗಿ ನಾನು ಇಲ್ಲಿ ಬರೆಯಲ್ಲ. ಓಕೆ, ಸೊ ನಾವು ಒಂದು ಟೆಂಪರೇಚರ್ ಸ್ಕೇಲ್ ಅನ್ನು ಟೆಂಪರೇಚರ್ನ ಮೆಜರ್ ಮಾಡಬೇಕಾದ್ರೆ ಈ ನೀರನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು, ನೀರು ಐಸ್ ಯಾವಾಗ ಆಗತ್ತೆ ಅದೊಂದು ಮಾರ್ಕಿಂಗ್ ಮಾಡ್ಕೊಂಡಿದೀವಿ, ಅದಕ್ಕೆ 0 ಅಂತ ಕೊಟ್ಟಿದ್ವಿ. ಈ ನೀರು ಕುದಿಯೋದು ಯಾವಾಗ ಅಂತದ್ದು 100 ಡಿಗ್ರಿ ಸೆಂಟಿಗ್ರೇಡ್ ಅಂತ ಕೊಟ್ಕೊಂಡಿದ್ವಿ, ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ವಿ. ಈ ಮಧ್ಯದಲ್ಲಿ ಇದೆಯಲ್ಲ, ಇದನ್ನ 100 ಪಾರ್ಟ್ಸ್ ತರ ಮಾಡಿದ್ವಿ, 100 ಡಿವಿಷನ್ ತರ ಮಾಡಿದ್ವಿ. ಅದಕ್ಕೆ ಇದರ ಹೆಸರು ಸೆಂಟಿಗ್ರೇಡ್ ಅಂತ ಇತ್ತು ಮೊದಲು, ಯಾಕಂದ್ರೆ 100 ಪಾರ್ಟ್ಸ್ ತರ ಡಿವೈಡ್ ಮಾಡ್ತೀವಿ. ಇದೇ ರೀತಿಯಲ್ಲಿ ಈ ಸ್ಕೇಲ್ನ ಈ ನೀರು ಯಾವಾಗ ಕುದಿಯತ್ತೆ, ಯಾವಾಗ ಐಸ್ ಆಗತ್ತೆ ಅಂತ ಇನ್ನೊಬ್ಬ ವಿಜ್ಞಾನಿನುವೆ ಅವನೊಂದು ಥರ್ಮಾಮೀಟರ್ ರೆಡಿ ಮಾಡ್ದ. ಅವನ ಥರ್ಮಾಮೀಟರ್ ಅಲ್ಲಿ ಇದು 32 ಇತ್ತು, ಇದು 212 ಇತ್ತು. ಅಂದ್ರೆ ಈ ಮಧ್ಯದಲ್ಲಿ ಎಷ್ಟು ಡಿವಿಷನ್ಸ್ ಆಯ್ತು? 212ರಿಂದ 32 ಕಳೆದ್ರೆ ಎಷ್ಟಾಗುತ್ತೆ? 180. ಸೊ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ 100 ಡಿವಿಷನ್ ಇದ್ರೆ, ಇನ್ನೊಂದು ಫ್ಯಾರನ್ಹೈಟ್ ಅಂತ ಒಂದು ಸ್ಕೇಲ್ ಇದೆ, ಅದರಲ್ಲಿ 180 ಡಿವಿಷನ್ ತರ ಡಿವೈಡ್ ಮಾಡ್ತೀವಿ. ಅಲ್ಲೂನುವೆ ನೀರು ಐಸ್ ಆಗಿ ಯಾವಾಗ ಬದಲಾವಣೆ ಆಗುತ್ತೆ, ನೀರು ಆವಿಯಾಗಿ ಯಾವಾಗ ಆಗುತ್ತೆ ಅನ್ನೋದು ಸಹ ಸೇಮ್ ಆ ಟೆಂಪರೇಚರ್ಸ್ನ ರೆಫರೆನ್ಸ್ ತರ ತಗೋತೀವಿ. ಓಕೆ, ಈ ಸ್ಕೇಲ್ನ ಫ್ಯಾರನ್ಹೈಟ್ ಅಂತ ಕರಿತೀವಿ. ಇದಕ್ಕೆ ಡಿಗ್ರಿ ಫ್ಯಾರನ್ಹೈಟ್, ಸೆಲ್ಸಿಯಸ್ ಆದ್ರೆ ಡಿಗ್ರಿ ಸೆಲ್ಸಿಯಸ್ ಅಂತ ಬರೀತೀವಿ. ಒಂದು ಪ್ರಶ್ನೆ ಬರ್ಬೋದು, ಯಾರಾದ್ರೂ ಎದ್ದು ನಿಂತ್ಕೊಂಡು ಉತ್ತರ ಹೇಳಿ, ಇದರಲ್ಲಿ ಸರಿ ತಪ್ಪು ಅಂತ ಏನಿಲ್ಲ. ಈ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೈಟ್ ಅನ್ನೋದು, ಈ ಡಿಗ್ರಿ ಅನ್ನೋದು ಯಾಕೆ ಬರಿತೀವಿ? ಬೇರೆ ಯೂನಿಟ್ಸ್ಗೆ ಬರೆಯಲ್ಲ ನೋಡಿ. ಎಷ್ಟು ದೂರ ಅಥವಾ ಎಷ್ಟು ಉದ್ದ ಮೀಟರ್, ಅಲ್ಲಿ ಡಿಗ್ರಿ ಮೀಟರ್ ಅಂತ ನಾವು ಬರೆಯಲ್ಲ, ಆಯ್ತಾ? ಎಷ್ಟು ಶಕ್ತಿ ಇದೆ 100 ಜೌಲ್, 100 ಅಂತ ಹೇಳ್ತೀವಿ, ಅಲ್ಲಿ ಇನ್ನೂ ಡಿಗ್ರಿ ಅಂತ ಬರೆಯಲ್ಲ. ಮತ್ತೆ ಈ ಟೆಂಪರೇಚರ್ ಅಂತ ಬಂದಾಗ ಮಾತ್ರ ಡಿಗ್ರಿ ಅಂತ ಹಾಕ್ತೀವಿ. ಅಥವಾ ನೀವು ಕೋನ ಮಾಪಕವನ್ನು ಬಳಸಿ ಕೋನ ಎಷ್ಟು, ಆಂಗಲ್ ಎಷ್ಟಿದೆ ಅಂತ ನೋಡಿದ್ರೆ ಅಲ್ಲೂ ಡಿಗ್ರಿ ಅಂತ ಹೇಳ್ತೀವಿ. ಸೊ ಈ ಡಿಗ್ರಿ ಅನ್ನೋದು ಇಲ್ಲಿ ಯಾಕೆ ಬಳಸ್ತೀವಿ? ಯಾರಾದ್ರೂ ಹೇಳ್ಬೋದಾ? ಯಾರಾದ್ರೂ ಗೆಸ್ಟ್ ಮಾಡಿ, ಇದರಲ್ಲಿ ಸರಿ ತಪ್ಪಂತ ಏನಿಲ್ಲ, ರ್ಯಾಂಡಮ್ಲಿ ಗೆಸ್ಟ್ ಮಾಡ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಪ್ರಶ್ನೆ ಅರ್ಥ ಆಯ್ತಾ? ಯಾರಿಗಾದ್ರೂ ಎಷ್ಟು ಜನ ಪ್ರಶ್ನೆ ಅರ್ಥ ಆಗಿದೆ? ಕೈ ಎತ್ತುತ್ತೀರಾ? ನಾವು ಡಿಗ್ರಿ ಸೆಲ್ಸಿಯಸ್ ಅಥವಾ ಡಿಗ್ರಿ ಫ್ಯಾರನ್ಹೈಟ್ ಅಂತ ಬರೆದಾಗ ಆ ಡಿಗ್ರಿ ಅನ್ನೋ ಸಿಂಬಲ್ ನ ಯಾಕೆ ಬಳಸ್ತೀವಿ ಅನ್ನೋದು ಪ್ರಶ್ನೆ.
ಹಾ, ಹೆಡ್ತಲೆಯಲ್ಲಿ ಯಾರೋ ಹೇಳಕ್ ಬಂದಿದ್ದಾರೆ ಅನ್ಸುತ್ತೆ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ? ಓಕೆ, ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ತೇನೆ. ಒಂದು, ಈ ಟೆಂಪರೇಚರ್ ಅನ್ನು ಅಳತೆ ಮಾಡ್ಬೇಕಾದ್ರೆ ನಿಖರವಾಗಿ ಇಷ್ಟೇ ಟೆಂಪರೇಚರು 0 ಅಂದ್ರೆ ವಿಶ್ವದಲ್ಲಿ 0 ಅಂದ್ರೆ ಎಲ್ಲಿದೆ, 0 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಏನು ಅಂತ ಯಾರಿಗೂ ನಿಖರವಾಗಿ ಗೊತ್ತಿಲ್ಲ. ನಾನು ಈಗ ಭೂಮಿ ಮೇಲೆ ನಿಂತಿದ್ದೀನಿ ಅಂದ್ರೆ ಭೂಮಿ ಎಲ್ಲಾನು ಒಂದೇ ಕಡೆ ಒಂದೇ ಎತ್ತರದಲ್ಲಿ ಇರಲ್ಲ. ನಾನು ಈಗ ಬೆಂಗಳೂರಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ಎತ್ತರದಲ್ಲಿ ಇರ್ಬೋದು. ಈಗ ಅಥವಾ ಕೊಡಗುನಲ್ಲಿ ಇದ್ರೆ ಅವರು ಬೆಟ್ಟದ ಮೇಲೆ ಇದ್ರೆ ಇನ್ನೂ ಜಾಸ್ತಿ ಎತ್ತರದಲ್ಲಿ ಇರ್ತಾರೆ. ಯಾರಾದ್ರೂ ಕೋಸ್ಟ್ ಲೈನ್ ಹತ್ರ ಇದ್ರೆ ಅವರು ಕಡಿಮೆ ಎತ್ತರದಲ್ಲಿ ಇರ್ತಾರೆ. ಅದಕ್ಕೆ ಯಾರು ಎತ್ತರದಲ್ಲಿದ್ದಾರೆ ಅಂತ ನಾನು ಹೇಳ್ಬೇಕಾದ್ರೆ ಅಥವಾ ಯಾವ ವಸ್ತುವಿನ ಟೆಂಪರೇಚರ್ ಹೆಚ್ಚಿಗೆ ಇದೆ ಕಡಿಮೆ ಇದೆ ಅಂತ ನಾನು ಹೇಳ್ಬೇಕಾದ್ರೆ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿದ ಮೇಲೆ ಮಾತ್ರ ನನಗೆ ಹೇಳಕ್ಕೆ ಸಾಧ್ಯ. ಸೊ ನಾನು ಇಲ್ಲಿ ಏನ್ ಮಾಡಿದೆ, ಇಲ್ಲಿ ಟೆಂಪರೇಚರ್ ಸ್ಕೇಲ್ ನ ಫಿಕ್ಸ್ ಮಾಡ್ಬೇಕಾದ್ರೆ ನೀರಿಗೆ ಹೋಲಿಸ್ತಾ ಇದ್ದೆ. ಸೊ ನಾನು ಎಲ್ಲಿ ನನಗೆ ನಿಖರವಾಗಿ ಎಷ್ಟು ಟೆಂಪರೇಚರ್ ಅಂತ ಗೊತ್ತಿಲ್ಲ, ಅಲ್ಲಿ ನೀರಿಗೆ ಹೋಲಿಸಿ ನಾನು ಎಲ್ಲಿ ಮೆಜರ್ಮೆಂಟ್ ಮಾಡ್ತೀನೋ ಅಂತ ಕಡೆ ಎಲ್ಲಾನು ಈ ಡಿಗ್ರಿ ಅಂತ ನಾವು ಪದವನ್ನು ತರ್ತೀವಿ. ನೀವು ಆಂಗಲ್ ಮೆಜರ್ ಮಾಡ್ಬೇಕಾದ್ರೂ ನಾನು ಈ ತರ ಒಂದು ಆಂಗಲ್ ಇದೆ ಅನ್ಕೊಳ್ಳಿ. ಈ ಆಂಗಲ್ ಎಷ್ಟಿದೆ ಅಂದ್ರೆ ನೀವೇನ್ ಮಾಡ್ತೀರಿ, ಫಸ್ಟ್ ಈ ಲೈನ್ ಮೇಲೆ ನಿಮ್ಮ ಪ್ರೊಟ್ರಾಕ್ಟರ್ನ ಕೂರಿಸ್ಕೊಡ್ತೀರಿ. ಅಂದ್ರೆ ಏನು, ಇಲ್ಲಿಂದ ಎಷ್ಟು ಆಂಗಲ್ ಇದೆ ಅಂತ ನೀವು ಮೆಜರ್ ಮಾಡಕ್ಕೆ ಹೊರಟಿದ್ರಿ. ಫಸ್ಟ್ ಇದನ್ನ ಫಿಕ್ಸ್ ಮಾಡ್ಕೊಂತೀರಿ. ಬೇಸ್ ಎಲ್ಲಿಂದ ನಾನು ಮೆಜರ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ತೀನಿ. ಇದು ಅಷ್ಟೇ, ಇಲ್ಲೆಲ್ಲೋ ನನ್ನ ಟೆಂಪರೇಚರ್ ಇದೆ, ಇದು ಎಷ್ಟು ಬೇಕು ಅಂದ್ರೆ ಫಸ್ಟ್ ಇಲ್ಲಿಂದ ಶುರು ಮಾಡ್ತೀನಿ. ನೀರು ಫ್ರೀಸ್ ಆಗೋದು ಯಾವಾಗ ಅಂತ ನೋಡ್ಕೊಂಡು ಅಲ್ಲಿಂದ ಮೇಲಕ್ಕೆ ಮೆಜರ್ ಮಾಡೋಕ್ಕೆ ಹೋಗ್ತೀವಿ. ಸೊ ಆ ತರ ನಾವು ಯಾವಾಗಾದ್ರೂ ಒಂದು ರೆಫರೆನ್ಸ್ಗೆ ಫಸ್ಟ್ ಇಲ್ಲಿಂದ ತಗೋಪ, ಇಲ್ಲಿಂದ ಮೇಲಕ್ಕೆ ನಾನು ನೋಡ್ತೀನಿ ಅನ್ನೋದಾದ್ರೆ ನಿಖರವಾಗಿ ಇದಿಷ್ಟೇ ಅಂತ ನನಗೆ ಎಲ್ಲಿ ಗೊತ್ತಿರಲ್ವೋ ಅಂತ ಕಡೆ ನಾವು ಡಿಗ್ರಿ ಅನ್ನೋದು ಒಂದು ಸಿಂಬಲ್ ನ ಯೂಸ್ ಮಾಡ್ತೀವಿ. ಈ ಟೆಂಪರೇಚರ್ ನ ಅಳತೆ ಮಾಡಕ್ಕೆ ಇನ್ನೊಂದು ಯೂನಿಟ್ ಇದೆ, ಅದನ್ನ ಹೆಸರು ಕೆಲ್ವಿನ್ ಅಂತ. ಆಕ್ಚುಲಿ ಕೆಲ್ವಿನ್ ಅಂತ ನಾವು ಟೆಂಪರೇಚರ್ ನ ಬರಿಬೇಕಾದ್ರೂ ಡಿಗ್ರಿ ಅಂತ ಬರಿಬೇಕು. ಆದ್ರೆ ನಮ್ಮ ವಿಜ್ಞಾನಿಗಳೆಲ್ಲಾನು ಒಂದು ನಿರ್ಧಾರ ತಗೊಂಡಿದ್ರು, ನಮಗೆ ನಿಖರವಾಗಿ 0 ಕೆಲ್ವಿನ್ ಅಂದ್ರೆ ಟೆಂಪರೇಚರ್ ಎಲ್ಲಿದೆ ಎಷ್ಟದು ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಆ ಸಿಂಬಲ್ ಅನ್ನು ನಾವು ಅಲ್ಲಿ ಬಳಸೋದು ಬೇಡ ಅಂತ. ಸೊ 3ನೇ ಯೂನಿಟ್ ಬಂದು ಕೆಲ್ವಿನ್, ಇಲ್ಲಿ ಕ್ಯಾಪಿಟಲ್ ಕೆ, ಇಲ್ಲಿ ನೋಡಿ ಡಿಗ್ರಿ ಅಂತ ನಾನು ಬಳಸ್ತಾ ಇದ್ದೀನಿ. ನನಗೆ ಯಾವಾಗಾದ್ರೂ ಟೆಂಪರೇಚರ್ ಕೆಲ್ವಿನ್ ಅಲ್ಲಿ ಲೆಕ್ಕ ಹಾಕಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕಾಗಿಲ್ಲ, ತುಂಬಾ ಸಿಂಪಲ್ ಆಗಿ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದರ ಟೆಂಪರೇಚರ್ ಎಷ್ಟಿದೆಯೋ ಅದಕ್ಕೆ 273 ಆಡ್ ಮಾಡಿದ್ರೆ ನನಗೆ ಕೆಲ್ವಿನ್ ಸ್ಕೇಲ್ ಅಲ್ಲಿ ಅದರ ಟೆಂಪರೇಚರ್ ಎಷ್ಟು ಅಂತ ಗೊತ್ತಾಗುತ್ತೆ. ಒಂದು 2 ಉದಾಹರಣೆ ನೋಡೋಣ. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಕೆಲ್ವಿನ್ ಸ್ಕೇಲ್ ಅಲ್ಲಿ ಎಷ್ಟು? 0 ಡಿಗ್ರಿ ಸೆಂಟಿಗ್ರೇಡ್. ಬಟ್ ಕೆಲ್ವಿನ್ ಸ್ಕೇಲ್ ಅಲ್ಲಿ ಎಷ್ಟು? 273 ಕೆಲ್ವಿನ್. ಕರೆಕ್ಟಾ? ಓಕೆ. ಅದೇ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು? ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ 100 ಡಿಗ್ರಿ ಸೆಂಟಿಗ್ರೇಡ್. ಅದು ಇಲ್ಲಿ 100 ಹಾಕಿದ ತಕ್ಷಣ 373 ಕೆಲ್ವಿನ್. ಕರೆಕ್ಟಾ? ನಾನು ಹೇಳ್ತೀನಿ, ನಾನು ಕೂತಿದ್ದು ರೂಮ್ ಅಲ್ಲಿ ಟೆಂಪರೇಚರ್ 27 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂದ್ರೆ ಕೆಲ್ವಿನ್ ಅಲ್ಲಿ ಎಷ್ಟು ಟೆಂಪರೇಚರ್? 27 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದೆ ನಾನು ಕೂತಿದ್ದ ಜಾಗದಲ್ಲಿ. ಅಂದ್ರೆ ಟೆಂಪರೇಚರ್ ಎಷ್ಟು? 300. ಯಾಕೆ?
ಇದು ಕೆಲ್ವಿನ್ ನಲ್ಲಿ ನಿಮ್ಗೆ ಟೆಂಪರೇಚರ್ ಬೇಕಂದ್ರೆ ನಾನು 27 ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ ಅದಕ್ಕೆ 273 ಆಡ್ ಮಾಡಬೇಕು. ಸೊ ಒಟ್ಟಿಗೆ ನಿಮ್ಗೆ ಸಿಗೋದು 300 ಕೆಲ್ವಿನ್. ನಾನು ಕೂತಿದ್ದ ರೂಮ್ ಅಲ್ಲಿ ಟೆಂಪರೇಚರ್ 300 ಕೆಲ್ವಿನ್. ನಾನು ಇನ್ನೊಂದು ಹೇಳ್ತೀನಿ, ನಾನು ಒಂದು ವಸ್ತುವಿನ ಹೀಟ್ ಮಾಡಿದೆ, ಅದರ ಟೆಂಪರೇಚರ್ 340 ಕೆಲ್ವಿನ್ ಇತ್ತು. 340 ಕೆಲ್ವಿನ್ ಇತ್ತು. ಅದು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದರ ಟೆಂಪರೇಚರ್ ಎಷ್ಟು? ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದರ ಟೆಂಪರೇಚರ್ ಎಷ್ಟು? 340 ಇತ್ತು. ಡಿಗ್ರಿ ಸೆಂಟಿಗ್ರೇಡ್ 273 ಆಡ್ ಮಾಡಿದೀವಿ. ಸೊ ನನಗೆ ಇದು ಬೇಕು. ಈಗ ಇದು ಲೆಕ್ಕ ಹಾಕ್ಬೇಕಂದ್ರೆ 273ಕ್ಕೆ ಎಷ್ಟು ಆಡ್ ಮಾಡಿದ್ರೆ 340 ಬರುತ್ತೆ ಅಂತ ತಿಳ್ಕೊಬೇಕು. ಡಿಗ್ರಿ ಸೆಂಟಿಗ್ರೇಡ್ ವಿಲ್ ಬಿ ಈಕ್ವಲ್ ಟು 340 minus 272. Sir, one down. Huh? Sir, one down. 67 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ. 340 minus 273. Okay. Sir, one question ಇದೆ. ಹೇಳಿ. Sir, ಕೆಲ್ವಿನ್ ಅಲ್ಲಿ ಯಾಕೆ ಡಿಗ್ರಿ ಬಳಸಲ್ಲ? ಸೊ ನಾನು ಹೇಳಿದ್ನಲ್ಲ, ಕೆಲ್ವಿನ್ ನಲ್ಲಿ ಇತ್ತೀಚಿನ ವಿಜ್ಞಾನಿಗಳಿಗೆ ನಿಖರವಾಗಿ 0 ಎಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಇತ್ತು. ನಾವು ಸೆಂಟಿಗ್ರೇಡ್, ಡಿಗ್ರಿ ಸೆಲ್ಸಿಯಸ್ ಅಥವಾ ಡಿಗ್ರಿ ಫ್ಯಾರನ್ಹೈಟ್ ಅಂತ ಆ ಟೆಂಪರೇಚರ್ ಸ್ಕೇಲ್ಗಳು ಕಂಡಿಡಿದಾಗ 0 ಅಂದ್ರೆ ಏನು, ಎಲ್ಲಿ 0 ಇರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವೇನ್ ಹೇಳಿದ್ವಿ, ಸರಿಯಪ್ಪ ನೀರನ್ನ ತಗೋ, ನೀರು ಎಲ್ಲಿ ಫ್ರೀಸ್ ಆಗ್ತಾ ಇದೆಯೋ ಅಲ್ಲಿ 0 ಅಂತ ಬರ್ಕೊಳ್ಳೋಣ. ಅದಕ್ಕಿಂತ ಕೆಳಗಡೆನೂ ಟೆಂಪರೇಚರ್ ಇದೆ, ಅದಕ್ಕಿಂತ ಮೇಲೇನೂ ಟೆಂಪರೇಚರ್ಗಳಿದೆ. ಮತ್ತೆ ಕೆಲ್ವಿನ್ ಸ್ಕೇಲ್ ಅಂತ ಬಂದಾಗ ವಿಜ್ಞಾನಿಗಳಿಗೆ ಗೊತ್ತಾಯ್ತು 0 ಕೆಲ್ವಿನ್ ಗಿಂತ ಕಡಿಮೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಅದಕ್ಕಿಂತ ಕಡಿಮೆ ರೆಫರೆನ್ಸ್ ಪಾಯಿಂಟ್ ಬೇಕಾಗಿಲ್ಲ. ಸೊ 0 ಕೆಲ್ವಿನ್ ಅಂತ ನಿಖರವಾಗಿ ಎಲ್ಲಿದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ವಿಜ್ಞಾನಿಗಳೆಲ್ಲಾನು ಒಂದು ನಿರ್ಧಾರ ತಗೊಂಡಿದ್ರು, ನಾವು ನಿಖರವಾಗಿ 0 ಎಲ್ಲಿದೆ, 0 ಕೆಲ್ವಿನ್ ಎಲ್ಲಿದೆ ಅಂತ ನಮಗೆ ಗೊತ್ತಿರೋದ್ರಿಂದ ಡಿಗ್ರಿ ಅಂತ ನಾವು ಬಳಸಿ ಬೇರೆ ಇದಕ್ಕೆ ಹೋಲಿಸಿ ನಾವು ಹೇಳ್ತಾ ಇದೀವಿ ಅಂತ ಹೇಳೋ ಅಗತ್ಯ ಇಲ್ಲ. ಡಿಗ್ರಿ ಅನ್ನೋ ಸಿಂಬಲ್ ಇದ್ರೆ ನನಗೆ ನಿಖರವಾಗಿ ಗೊತ್ತಿಲ್ಲ, ಬೇರೆ ಒಂದು ವಸ್ತುವಿಗೆ ಹೋಲಿಕೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ. ನನ್ನ ಉತ್ತರ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಈಗ ಒಂದು ನೆನ್ಪಿಟ್ಕೊಳ್ಳಿ, ಕೆಲ್ವಿನ್ ಇಂದ ಡಿಗ್ರಿ ಸೆಂಟಿಗ್ರೇಡ್ಗೆ ಅಥವಾ ಡಿಗ್ರಿ ಸೆಂಟಿಗ್ರೇಡ್ ಇಂದ ಕೆಲ್ವಿನ್ಗೆ ಟೆಂಪರೇಚರ್ ಬದಲಾವಣೆ ಮಾಡೋದು ಅಥವಾ ಲೆಕ್ಕ ಆಗೋದು ಹೇಗೆ ಅಂತ ಗೊತ್ತಾಯ್ತು. ಇದೇ ರೀತಿಯಲ್ಲಿ ಸೆಂಟಿಗ್ರೇಡ್ ಇಂದ ಫ್ಯಾರನ್ಹೈಟ್ಗೂ, ಫ್ಯಾರನ್ಹೈಟ್ ಇಂದ ಸೆಂಟಿಗ್ರೇಡ್ಗೂ ಸಹ ಲೆಕ್ಕ ಹಾಕಬಹುದು. ಅದಕ್ಕೆ ಒಂದು ಸುಲಭವಾಗಿ ಒಂದು ಫಾರ್ಮುಲಾ ತರ ಇದೆ. ನಾವು ಫಸ್ಟ್ ಆ ಫಾರ್ಮುಲಾ ಹೋಗೋಕ್ಕಿಂತ ಮೊದಲು ಸ್ವಲ್ಪ ರಿವಿಷನ್ ಮಾಡೋಣ. ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್ ಒಂದು, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಈ ಎರಡನ್ನು ಫಸ್ಟ್ ನಾವು ಒಂದು ರಿವೈಸ್ ಮಾಡ್ಕೊಂಡ್ಬಿಡೋಣ. ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಫ್ರೀಜಿಂಗ್ ಪಾಯಿಂಟ್ ಎಷ್ಟು? 0 ಡಿಗ್ರಿ ಸೆಂಟಿಗ್ರೇಡ್, ಕರೆಕ್ಟಾ? ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅಥವಾ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ವೆರಿ ಗುಡ್. ನೆಕ್ಸ್ಟ್ ಇದನ್ನ ಡಿಗ್ರಿ ಫ್ಯಾರನ್ಹೈಟ್ ಅನ್ನು ಹೇಳ್ಕೊಟ್ಟೆ ನಾನು. ಡಿಗ್ರಿ ಫ್ಯಾರನ್ಹೈಟ್ ಅಲ್ಲಿ ಫ್ರೀಜಿಂಗ್ ಪಾಯಿಂಟ್ ಎಷ್ಟು? 32 ಡಿಗ್ರಿ ಫ್ಯಾರನ್ಹೈಟ್ ಅಂತ ಹಿಂದೆ ಬರ್ಕೊಟ್ಟಿದ್ದೆ. ಅದರಲ್ಲೇ ಬಾಯ್ಲಿಂಗ್ ಪಾಯಿಂಟ್ ಆದ್ರೆ ಎಷ್ಟು?
212 ಇತ್ತು. ಕೆಲ್ವಿನ್ ನಲ್ಲಿ ಫ್ರೀಸಿಂಗ್ ಪಾಯಿಂಟ್ ಎಷ್ಟು? 273. ಇದು ತುಂಬಾ ಸುಲಭ, ಏನಿಲ್ಲ, ಡಿಗ್ರಿ ಸೆಂಟಿಗ್ರೇಡ್ ತಗೊಳ್ಳೋದು, ಅದಕ್ಕೆ 273 ಆಡ್ ಮಾಡೋದು. ಓಕೆ, 273 ಕೆಲ್ವಿನ್. ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 373 ಕೆಲ್ವಿನ್. ಗುಡ್. ನಾವು ನಮ್ಮ ವಿಜ್ಞಾನಿಗಳು ಏನ್ ಮಾಡಿದ್ರು, ಹಿಂದೆ ತಂತ್ರಜ್ಞಾನ ಅಷ್ಟು ಬೆಳೆದೆ ಅಂತ ಸಂದರ್ಭದಲ್ಲೇ ಈ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೈಟ್ ಟೆಂಪರೇಚರ್ ಸ್ಕೇಲ್ಗಳು ಕಂಡುಹಿಡಿದ್ರು. ಅವರು ಕಂಡುಹಿಡಿದಿರೋ ಟೆಂಪರೇಚರ್ ಸ್ಕೇಲ್ಗಳು ನೀರನ್ನು ನೋಡಿ ಕಂಡುಹಿಡಿದಿರೋದ್ರಿಂದ ನೀರು ಯಾವಾಗ ಐಸ್ ಆಗತ್ತೆ, ನೀರು ಯಾವಾಗ ಕುದಿಯತ್ತೆ, ಈ ಎರಡನ್ನು ನೋಡ್ಕೊಂಡು ಶುರು ಮಾಡ್ತೀವಿ. ಅದಕ್ಕೆ ಫ್ರೀಸಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಗೊತ್ತು. ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಅಲ್ವಾ, ಅದು ನಮ್ಮೆಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ಅದನ್ನ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ. ಫಿಕ್ಸ್ಡ್ ಅಂದ್ರೆ ಯಾಕೆ? ಯಾಕಂದ್ರೆ ಈಗ ಒಂದು ರೂಮ್ ಅಲ್ಲಿ ನೀವು 20 ಮಕ್ಕಳು ಕೂತಿದ್ದೀರಿ ಅನ್ಕೊಳ್ಳಿ, ನೀವು 20 ಮಕ್ಕಳುನುವೆ ಆ ರೂಮ್ ಅಲ್ಲಿ ಐಸ್ ಎಷ್ಟು ಟೆಂಪರೇಚರ್ ಕರಗುತ್ತೆ ಅಥವಾ ನೀರು ಎಷ್ಟು ಟೆಂಪರೇಚರ್ ಐಸ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ಒಂದೇ ಉತ್ತರ ಬರುತ್ತಮ್ಮ. ಅದು ಒಂಥರ ಫಿಕ್ಸ್ ಆಗ್ದಂಗೆ. ಹಾಗಾಗಿ ಅದನ್ನ ಫಿಕ್ಸ್ಡ್ ಪಾಯಿಂಟ್. ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾಕೆ? ಇನ್ನೊಂದು ಫಿಕ್ಸ್ಡ್ ಪಾಯಿಂಟ್ ಇದೆ, ಅದನ್ನ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ. ನೀರು ಎಷ್ಟು ಟೆಂಪರೇಚರ್ ಅಲ್ಲಿ ಕುದಿಯತ್ತೆ ಅಂತ ಲೆಕ್ಕ ಹಾಕಿದ್ದಾರೆ, ಅದನ್ನ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಕರೀತಾರೆ. ಸೊ ಎಲ್ಲಿ ಟೆಂಪರೇಚರ್ ಜಾಸ್ತಿ ಅಂತ ನಿಮಗೆ ಗೊತ್ತಿದೆ. ಈಗ ನೀರು ಕುದಿಯುವಾಗ ಟೆಂಪರೇಚರ್ ಜಾಸ್ತಿ, ನೀರು ಐಸ್ ಆಗ್ತಾ ಇದ್ದಾಗ ಟೆಂಪರೇಚರ್ ಕಮ್ಮಿ. ಸೊ ಅದಕ್ಕೆ ಹೋಲಿಸಿ ಯಾವಾಗ ಐಸ್ ಆಗತ್ತೆ, ಯಾವಾಗ ಕುದಿತಾ ಇದೆ ಅನ್ನೋದಕ್ಕೆ ಒಂದು ಫಿಕ್ಸ್ಡ್ ಪಾಯಿಂಟ್, ಎರಡನ್ನೂ ಫಿಕ್ಸ್ಡ್ ಪಾಯಿಂಟ್ಸ್, ಒಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್, ಒಂದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿದ್ರು. ಸೊ ಈ ತಿಳ್ಕೊಂಡ್ರೆ ಈ ಲೋವರ್ ಫಿಕ್ಸ್ಡ್ ಪಾಯಿಂಟ್ಗೆ LFP, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ಗೆ UFP. ಓಕೆ, ಸೊ ಇದಕ್ಕೆ ನೋಡಿ, ಡಿಗ್ರಿ ಸೆಂಟಿಗ್ರೇಡ್ ಇಂದ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟಪ್ಪ? ಡಿಗ್ರಿ ಸೆಂಟಿಗ್ರೇಡ್ಗೆ 0, ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ minus lower fixed point is equal to degree Fahrenheit minus lower fixed point divided by upper fixed point minus lower fixed point. ಈ ತರ ಒಂದು ಫಾರ್ಮುಲಾ ಬರ್ಕೋಬಹುದು. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೋಡಿ ನೀವು ಆ ಫಾರ್ಮುಲಾ, ಇದು ತುಂಬಾ ಹೆದರಿಕೆ ಆಗುವಂಥದ್ದು ಏನಿಲ್ಲ. ಇಲ್ಲಿ ಈ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇಲ್ಲೂ ಇದೆ, ಇಲ್ಲೂ ಇದೆ. ಅಪರ್ ಫಿಕ್ಸ್ಡ್ ಪಾಯಿಂಟ್ ಇಲ್ಲೂ ಇದೆ, ಇಲ್ಲೂ ಇದೆ. ಇಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಇಲ್ಲೂ ಇದೆ, ಇಲ್ಲಿದೆ. ಸೊ ಫಾರ್ಮುಲಾ ಅಲ್ಲಿ ಬದಲಾವಣೆ ಆಗಿದ್ದು ಏನು ಅಂತ ನೀವು ನೋಡಿದ್ರೆ, ಆಕ್ಚುಲಿ ಬದಲಾವಣೆ ಆಗಿದ್ದು ಬರೀ ಇದು ಮಾತ್ರ, ಈ ಅಂಶ ಮಾತ್ರ. ಒಂದರಲ್ಲಿ ಡಿಗ್ರಿ ಸೆಂಟಿಗ್ರೇಡ್ ಅಂತ ಇತ್ತು, ಒಂದರಲ್ಲಿ ಡಿಗ್ರಿ ಫ್ಯಾರನ್ಹೈಟ್ ಅಂತ ಇತ್ತು ಅಲ್ವಾ? ಇದು ಮಾತ್ರ ಬದಲಾವಣೆ. ಸೊ ಇದನ್ನ ನಾನು ಕೆಲ್ವಿನ್ಗೆ ಬರಿಬೇಕಾದ್ರೆ ಕೆಲ್ವಿನ್ಗೂ ಏನ್ ಬರಿತೀನಿ? ಕೆಲ್ವಿನ್ minus lower fixed point divided by upper fixed point minus lower fixed point. ಈ ತರ ಏನ್ ಬೇಕಾದ್ರೂ ಬರ್ಕೊಂಡು ಹೋಗಿ. ಓಕೆ, ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಈಗ ಲೆಟ್ಸ್ ಸೇ ಒಂದು ಉದಾಹರಣೆಗೆ 122 ಡಿಗ್ರಿ ಫ್ಯಾರನ್ಹೈಟ್ ಇದೆ ಅಂತ ಒಂದು ಕೊಟ್ಟಿದ್ದಾರೆ ಅಂತ. 122 ಡಿಗ್ರಿ ಫ್ಯಾರನ್ಹೈಟ್ ಇದೆ, ಇದು ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಲೆಕ್ಕ ಹಾಕಿ ಅಂತ ಒಂದು ಪ್ರಶ್ನೆ ಬಂದಿದೆ ಅಂತ. ಸೊ ಈಗ ಈ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಎಷ್ಟಿದೆ ಅಂತ ನಾವು ಲೆಕ್ಕ ಹಾಕ್ಬೇಕಾದ್ರೆ ಇದೇ ಫಾರ್ಮುಲಾ ಹಾಕೊಳ್ಳೋಣ. ಇಲ್ಲಿ ಡಿಗ್ರಿ ಸೆಂಟಿಗ್ರೇಡ್ಗೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು? 0 ಅಲ್ವಾ? ಮೇಲ್ಗಡೆ ನಾವು ಬರ್ತಿದೀವಿ ನೋಡಿ, ಡಿವೈಡೆಡ್ ಬೈ ಡಿಗ್ರಿ ಸೆಂಟಿಗ್ರೇಡ್ಗೆ ಅಪರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು? 100. 100 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು? 0.
ಈಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನ್ಹೈಟ್ ಅವರೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 122 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು 32 ಡಿವೈಡೆಡ್ ಬೈ ಅಪರ್ ಫಿಕ್ಸ್ಡ್ ಪಾಯಿಂಟ್ 212 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 32 ಕರೆಕ್ಟಾ? ಸೊ ಈಗ ನೋಡಿ ಇದನ್ನ ಹೇಗಂತ ಬರೀಬಹುದು, ಡಿಗ್ರಿ ಸೆಂಟಿಗ್ರೇಡ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 122 ಮೈನಸ್ 32 ಎಷ್ಟಿದು 122 ಮೈನಸ್ 32 90 ಅಲ್ವಾ? ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ 212 ಮೈನಸ್ 32 180 ತಾನೆ? ಸೊ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಎಷ್ಟು ಬರುತ್ತೆ 100 ಇಂಟು 90 ಡಿವೈಡೆಡ್ ಬೈ 180 50 ಬರುತ್ತೆ. ಓಕೆ, ಸೊ ಒಂದು ಟೆಂಪರೇಚರ್ ಸ್ಕೇಲ್ ಇಂದ 122 ಡಿಗ್ರಿ ಫ್ಯಾರನ್ಹೈಟ್ ಇದ್ರೆ ಅದು 50 ಡಿಗ್ರಿ ಸೆಂಟಿಗ್ರೇಡ್ ಅಂತ ಅರ್ಥ ಅಲ್ವಾ? ಇದೇ ರೀತಿಯಲ್ಲಿ ಊಟನೂ ಮಾಡ್ಬೋದು. ಈಗ ನೀವು ಈ ಕ್ಲಾಸ್ ಆಲ್ಮೋಸ್ಟ್ ಮುಗಿಯೋಕ್ಕೆ ಸಮಯ ಬಂದಿರೋದ್ರಿಂದ ಇದನ್ನ ಟ್ರೈ ಮಾಡಿ ನೋಡಿ. 40 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಎಷ್ಟು ಡಿಗ್ರಿ ಫ್ಯಾರನ್ಹೈಟ್ ಅಂತ ಲೆಕ್ಕ ಹಾಕಿ. ಇದು ಹೇಗೆ ಮಾಡೋದು ಅಂತ ನಾನೇ ಹೇಳ್ಕೊಟ್ಟೆ ನೋಡಿ. ಇಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ಗೆ 0 ತಾನೆ, 0 ಡಿಗ್ರಿ ಸೆಂಟಿಗ್ರೇಡ್ ಡಿವೈಡೆಡ್ ಬೈ ಅಪರ್ ಫಿಕ್ಸ್ಡ್ ಪಾಯಿಂಟ್ 100 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಮತ್ತೆ 0 ಈಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನ್ಹೈಟ್ ಅಲ್ಲಿ ಅಂತ ಎಷ್ಟು ಅಂತ ಲೆಕ್ಕ ಹಾಕ್ಬೇಕು ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು ಡಿಗ್ರಿ ಫ್ಯಾರನ್ಹೈಟ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 32 ಡಿವೈಡೆಡ್ ಬೈ ಅಪರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು 212 ಮೈನಸ್ 32. ಇದನ್ನ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಡಿಗ್ರಿ ಫ್ಯಾರನ್ಹೈಟ್ ಅಲ್ಲಿ ಉತ್ತರ ಸಿಗ್ತದೆ. ಓಕೆ, ಇದೇ ರೀತಿಯಲ್ಲಿ ಇನ್ನೊಂದು 2 ಪ್ರಯೋಗಗಳು ಮಾಡಿ. ನಿಮಗೆ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ 75 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಡಿಗ್ರಿ ಫ್ಯಾರನ್ಹೈಟ್ ಅಲ್ಲಿ ಎಷ್ಟು ಮತ್ತೆ ಕೆಲ್ವಿನ್ ಅಲ್ಲಿ ಎಷ್ಟು ಅಂತ ಲೆಕ್ಕ ಹಾಕಿ. ಅಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಕೆಲ್ವಿನ್ ಅಲ್ಲಿ ತುಂಬಾ ಸುಲಭ, ಲೆಕ್ಕ ಹಾಕ್ಬಿಡ್ತೀರಾ. 273 ಆಡ್ ಮಾಡಿದ ತಕ್ಷಣ ಕೆಲ್ವಿನ್ ಅಲ್ಲಿ ಸಿಕ್ಬಿಡುತ್ತೆ. ಡಿಗ್ರಿ ಫ್ಯಾರನ್ಹೈಟ್ಗೆ ಈ ಮೇಲ್ಗಡೆ ನೀವು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದಿರೋ ಅದೇ ತರ ಮಾಡ್ಬೇಕು. ಸೊ ನಿಮಗೆ ಡೌಟ್ ಇದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಇದೇ ಚರ್ಚೆಯನ್ನು ಮುಂದುವರಿಸೋಣ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಹಾಗೆ ಮತ್ತೆ ಇವತ್ತು ಸಂಜೆ 7 ಗಂಟೆಗೆ ಗಣಿತದ ಒಂದು ವಿಷಯ ಇರುತ್ತೆ. ಅದಕ್ಕೂ ಸಹ ಸೇಮ್ ಲಿಂಕ್ ಅಲ್ಲಿ ಎಲ್ಲರೂ ಸೇರ್ಕೊಳ್ಳಿ. ನನ್ನ ಕ್ಲಾಸ್ ಅಲ್ಲಿ ಮುಗಿಸ್ತೀನಿ. ಧನ್ಯವಾದ. ಒಂದೇ ನಿಮಿಷ, ಸ್ಟೂಡೆಂಟ್ಸ್ ಎಲ್ರಿಗೂ ಲಿಂಕ್ ಶೇರ್ ಮಾಡ್ತೀನಿ. ಅಂದ್ರೆ ಲಿಂಕ್ ಗಿನ್ನ ನಂಬರ್ಸ್ ಕೊಡ್ತೀವಿ, ಆ ನಂಬರ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಅದೇ ನಂಬರ್ ಇಂದ ಇವತ್ತು ಸಂಜೆ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ಝೂಮ್ ಲಿಂಕ್ ಆನ್ ಮಾಡ್ಕೊಂಡು ಈ ನಂಬರ್ ನ ನೀವು ಅಲ್ಲಿ ಕೊಟ್ರೆ ಈ ನಂಬರ್ ಮೂಲಕ ನೀವು